ಈಗ ನನಗೆ ಹೊಸ ಫೈಲ್ ಮಾಡ್ಬೇಕಾಗ್ಯದ್ರಿ, Ctrl+N ರೀ. ನೆಕ್ಸ್ಟ್ ಚಲೋ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೋಡ್ರಿ, ಇಂಪಾರ್ಟೆಂಟ್ ಅದ ರೀ. ಈಗ ನಾನೊಂದಿಷ್ಟು ಮಾಹಿತಿಯನ್ನ ಈಗ ಇಲ್ಲಿ ಯೂಸ್ ಮಾಡ್ಬೇಕಾಗ್ಯದ್ರಿ. ಏನಂದ್ರೆ ನಾ MS ವರ್ಡ್ ಬಗ್ಗೆ ನೋಟ್ಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣಂತ್ರಿ, ಹೌದ್ರಾ? ಸೊ ಅವಾಗ ಏನ್ ಬೇಕಾಗ್ಯದ್ರಿ, ಇಲ್ಲಿ ಬಂದವೆಲ್ಲ ಹೋಮ್ ಬಗ್ಗೆ ಇಷ್ಟೆಲ್ಲ ಬರ್ದೆ ಇನ್ಸರ್ಟ್ ನಾಗ ಬಂದು ಇನ್ಸರ್ಟ್ ನಾಗ ಯಾವ್ಯಾವ ಅಂತಂದ್ರೆ ಈಗ ನೋಡಿದೇವ್ರಿ, ಕ್ಲಿಪ್ ಪ್ಲಾಟ್ ನೋಡಿದೇವ್ರಿ, ಇಮೇಜಸ್ ನೋಡಿದೇವ್ರಿ, ಆಮೇಲೆ ಚಾರ್ಟ್ ನೋಡಿದೇವ್ರಿ. ಅದ್ರ ಬಗ್ಗೆ ಇಲ್ಲಿ ಬರಿಬೇಕಾಗ್ಯದ. ಸರ್ ಪದೇ ಪದೇ ಬರಲಿಕ್ಕೆ ಏನಾಗ್ತದೆ, ಒಂದು ಈ ಸಿಸ್ಟಮ್ದಾಗ ಇರುವಂತಹ ಮೆಮೊರಿ ಹೋಗ್ಬಿಡ್ತದೆ, ಹೌದಾ, ಜಾಗ ತಗೊಂಡ್ಬಿಡ್ತದ. ಎರಡನೇದು ಟೈಮ್ ವೇಸ್ಟ್ ಆಗ್ತದೆ. ಮೆಮೊರಿ ಅಂದ್ರೆ ಅಡ್ಜಸ್ಟ್ ಮಾಡ್ಬೋದು ಬಿಡ್ರಿ ಸರ್, ಟೈಮ್, ಹೌದಾ? ಸೊ ಟೈಮ್ ಹೋಗ್ಕೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ಒಂದು ಫೈಲ್ ಅದ ಸರ್, ಸಿಂಪಲ್ ರೀ. ನಿಮ್ಗೆ ಏನ್ ಬೇಕು ಅದಕ್ಕೆ ಲಿಂಕ್ ಕೊಟ್ಬಿಡೋಣ ಸರ್, ಇಲ್ಲಿ ಕ್ಲಿಕ್ ಮಾಡ್ರೆ ಆ ಫೈಲ್ ಓಪನ್ ಆಗ್ಬೇಕ್ರಿ. ನಿಮ್ಗೆ ಏನ್ ಬೇಕಾದ್ರೆ ಈಗ ಇನ್ಸರ್ಟ್ ನಾಗ ಇರೋದನ್ನ ನಿಮ್ಗೆ ಬೇಕಾಗ್ಯದ, ಹೌದ್ರಾ ರೀ? ಸೊ ಅದನ್ನ ನಿಮ್ಗೆ ಏನ್ ಬೇಕಾದ್ರೆ ಆಲ್ರೆಡಿ ಫೈಲ್ ಅದ ಸರ್, ಆ ಫೈಲ್ ಅನ್ನು ಓಪನ್ ಮಾಡೋದ್ ಬೇಡ್ರಿ, ನೀವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರ ಮೇಲೆ ಅದು ಫೈಲ್ ಓಪನ್ ಆಗ್ಬೇಕ್ರಿ. ನೆನಪಿರುತ್ತಾ ಹೇಳೋದ್ರ ರೀ? ಸೊ ಆಲ್ರೆಡಿ ಒಂದು ಇರುವಂತಹ ಫೈಲಿಗೆ ನಾನೇನ್ ಮಾಡ್ತೇನೆ, ಪ್ರಸ್ತುತ ಡಾಕ್ಯುಮೆಂಟ್ ಅದಕ್ಕೆ ಲಿಂಕ್ ಕೊಟ್ಬಿಡ್ತೇನೆ ರೀ. ಎಕ್ಸಾಂಪಲ್ ಇಂಟರ್ನೆಟ್ ಆಪರೇಟ್ ಮಾಡೋ ನೋಡ್ರಿ, ಎಲ್ಲಾನು ಒಂದೇ ಪೇಜ್ ಬರಂಗಿಲ್ರಿ. ನಾವು ಯಾವ್ದಾದ್ರು ಒಂದು ಕೊಟ್ಟೆ ಕೊಡ್ರಿ, ಒಂದು ನೋಟ್ಸ್ ಇರ್ಬೋದು, ಒಂದು ಸಂಸ್ಥೆ ವಿಷಯ ಅಂತ ಕೊಟ್ಟೆ ಕೊಡ್ರಿ. ಮೊದಲಿಗೆ ಬರೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಹೋಮ್ ಪೇಜ್ ಅಂತ ಕರೀತಾರ್ರಿ. ಹೋಮ್ ಪೇಜ್ ನಾಗ ಎಲ್ಲ ಒಟ್ಟಿಗೆ ಕೊಟ್ಟಿರಂಗಿಲ್ರಿ. ನೀವು ಯಾವ್ದಾರ ವೆಬ್ಸೈಟ್ಗೆ ಹೋಗಿ ನೋಡ್ರಿ, ಲಾಸ್ಟ್ ಏನ್ ಕೊಟ್ಟಿರ್ತಾನೆ, ಅಬೌಟ್ ಅಸ್ ಅಂತ ಇರ್ತಾರೆ, ಕಾಂಟ್ಯಾಕ್ಟ್ ಫಾರ್ ಅಸ್ ಅಂತ ಇರ್ತಾರೆ. ನೀವು ಅಬೌಟ್ ಅಸ್ ಅಂತ ಕ್ಲಿಕ್ ಮಾಡಿದಾಗೆ ಆ ಒಂದು ಕಂಪನಿಯ ಪ್ರೊಫೈಲ್ ಕಾಣ್ತಿರ್ತಾರೆ, ಯಾವಾಗ ಸ್ಟಾರ್ಟ್ ಮಾಡಿದ್ರು, ಓನರ್ ಯಾರಿದಾನ, ಕಾಂಟ್ಯಾಕ್ಟ್ ಇಮೇಲ್ ID ಏನದ, ಅಥವಾ ನಿಮ್ದು ಏನಾದ್ರು ಗ್ರೇವಿಯನ್ಸ್ ಅದಾವ್ರಿ, ಎಲ್ಲಿ ಮೇಲ್ ಮಾಡ್ಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಕೊಟ್ಟಿರ್ತಾನ್ರಿ. ಇನ್ನೊಂದು ಕಡೆ ಕೊಟ್ಟಿರ್ತಾನೆ ಈಚ ಕಡೆ ಸೈಡ್, ಸಪೋಸ್ ಯಾವ್ದೋ ಒಂದು ಸರ್ವಿಸ್ ಬಗ್ಗೆ ಅಂತ ಕೊಟ್ಟಿರ್ತಾನೆ, ಅವರ್ ಸರ್ವಿಸಸ್ ಅಂತ. ನೀವು ಅದನ್ನ ಕ್ಲಿಕ್ ಮಾಡಿದಾಗ ಅಷ್ಟೇ ಮತ್ತೆ ಏನೇ ಸರ್ವಿಸ್ ಅಂತ ಓಪನ್ ಆಗಿರ್ತಾವೆ, ಹೌದಲ್ರಿ? ಅಂದ್ರೆ ಅದಕ್ಕೆ ಏನ್ ಕರಿತೀವಿ, ಲಿಂಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಲಿಂಕ್ ಹೆಂಗಿರ್ತಂದ್ರೆ, ನಾವು ಇಂಟರ್ನೆಟ್ ಆಪರೇಟ್ ಮಾಡೋ ಟೈಮ್ನಾಗ ಈ ತರ ಹ್ಯಾಂಡ್ ಬಂದಿರ್ತಾರೆ ನೋಡ್ರಿ ರೀ, ಹಿಂಗ್ ಮಾಡ್ಸ್ಕೊಂಡು ಬರೋಕ ಅಂತಿರ್ತಾರೆ. ಇದ್ರ ಅರ್ಥ ಏನಂತಂದ್ರೆ ರೀ, ಲಿಂಕ್ ಅದ ಅಂತ ಅರ್ಥ. ಈಗ ಇಂಟರ್ನೆಟ್ ಆಪರೇಟ್ ಮಾಡೋಕಾದ್ರ ನೆಟ್ ಕನೆಕ್ಟ್ ಮಾಡೋಣನ್ರಿ, ಪ್ರಾಕ್ಟಿಕಲ್ ನೋಡ್ಬಿಡ ಅಂತದಕ್ಕೆ, ಯಾವುದು ಥಿಯರಿ ಬೇಡ ಬೇಡ. ಸೊ ಯಾವುದಾದ್ರೂ ಒಂದು ವೆಬ್ ಪೇಜ್ ಅನ್ನು ಓಪನ್ ಮಾಡೋಣ. ಎಕ್ಸಾಂಪಲ್ ನಮ್ಮ KPSC ನೋಡ್ಬಿಡ ಅಂತ. ಈಗ ಇಲ್ಲಿ ಇಷ್ಟೆಲ್ಲ ಬಂದ ನಮ್ಮ KPSC, ಹೌದ್ರಾ? ಇಲ್ಲಿ ಮ್ಯಾಲ ಏನೇನೋ ಹೋಗ್ಲಕ್ಕತ್ತದ್ರಿ, ಇಷ್ಟೆಲ್ಲ ಅದಾವ. ಈಗ ನನಗೆ ಏನಾದ್ರು ದಿಸ್ ಡೆಸ್ಕ್ ಈಸ್ ಓನ್ಲಿ ಫಾರ್ ಟೆಕ್ನಿಕಲ್ ರಿಕ್ವೆಸ್ಟ್ ರಿಲೇಟೆಡ್ ಟು ದಿಸ್ ಪೋರ್ಟಲ್. ಓಕೆ, ಯಾರಾದ್ರೂ ಇತ್ತಿತ್ತಲ್ಲ ಓಪನ್ ಮಾಡಿ ನೋಡಿದ್ರೆ ಹಿಂಗೆ ಉಂಟದ್ರೆ ಇನ್ನು ಬೇರೆ ಬಂದದ್ರಿ, ಬೇರೆ ಬಂದದ್ರಿ, ಯಾವ ಲಿಂಕ್ ಅಂತ ಓಪನ್ ಕಾಣಲಾಗ್ಯಾವ ಇಲ್ಲಿ. ಇಲ್ಲಿ ಬಂದ ನೋಡ್ರಿ, ಎಕ್ಸಾಂಪಲ್ ಗೈಡ್ಲೈನ್ಸ್ ಬಂದ ನೋಡ್ರಿ, ಗೈಡ್ಲೈನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಇಲ್ಲಿ ಬಂದಲ್ರಿ. ಇದನ್ನ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಲಿಂಕ್ ಇಂಡಿಕೇಟ್ ಮಾಡ್ತಾರ್ರಿ. ಎಕ್ಸಾಂಪಲ್ ನಾನು ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ರೀ. ಈಗ ಇದನ್ನ ಕ್ಲಿಕ್ ಮಾಡಿದೆ ಅಂದ್ರೆ ಏನಾಗ್ತದೆ ನೋಡ್ರಿ, ಯಾಕ್ರಿ KEಗೆಲ್ಲ ಎಕ್ಸಾಮ್ ಕೊಡ್ಲತ್ತಾರ ಅಂತ ಸಿಟ್ಟಾಗ್ಯಾರ ಏನ್ರಿ, ಹೌದಲ್ಲ? ಇಲ್ಲೊಂದಿಷ್ಟು ಅದ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಒಂದಿಷ್ಟು ಲಿಂಕ್ ಅದ ನೋಡ್ರಿ. ಎಕ್ಸಾಂಪಲ್ ಎಲ್ಲೆಲ್ಲಿ ಹ್ಯಾಂಡ್ ಬರ್ತಲ್ಲ ಅದ್ರ ಅರ್ಥ ಏನಂತಂದ್ರೆ ರೀ, ಲಿಂಕ್ ಅದ ಅಂತ ಅರ್ಥ. ಎಕ್ಸಾಂಪಲ್ ನಮ್ಗೇನ್ ಬೇಕಾಗ್ಯದ, ಯಾವ್ದೋ ಒಂದು ಮಾಹಿತಿ ಬೇಕಾಗಿದ್ರಿ. ಈಗ ಯಾವ್ದು MPhil ಮತ್ತೆ PhD ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ರೀ, ಇನ್ನೊಂದು ಪೇಜ್ ಓಪನ್ ಆಗತ್ತದ್ರಿ. ಇಲ್ಲಿ ಬಂದ್ರಿ, ಇದೆಲ್ಲ ಮುಗಿತು. ಲಾಸ್ಟ್ ಈಗ ಕೊಟ್ಟನ್ರಿ ಏನಂದ್ರೆ ಕಾಂಟ್ಯಾಕ್ಟ್ ಅಸ್, ಇಲ್ಲೆಲ್ಲ ಕೊಟ್ಟಿರ್ತಾನ. ಆಮೇಲೆ ಇದ್ರಾಗ ಏನೇ ಬೇಕು ನನಗೆ, ಫಾರ್ ಎಕ್ಸಾಂಪಲ್ ಈ ಒಂದು ಫೆಸಿಲಿಟೀಸ್ ಏನದಾವ, ಸ್ಟೇಡಿಯಂ ಹೆಂಗದ ನೋಡಮ್ರಿ. ಸ್ಟೇಡಿಯಂ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಸ್ಟೇಡಿಯಂ ಮೇಲೆ ಆಗ್ಯಾಲಾಗದ್ರೆ ಚಲೋ, ಬ್ಯಾಂಕ್ ಅದನ್ನು ಇಲ್ಲ. ಚಲೋ ಇಲ್ಲಿ ಬರೋಣ ಅಂತ. ಅಬೌಟ್ ಅಸ್ನಾಗ ಇದು ಬ್ಯಾಡ್ರಿ, ಅಡ್ಮಿನಿಸ್ಟ್ರೇಷನ್ ಬೇಕಾ, ವೈಸ್ ಚಾನ್ಸಲರ್ ಬಗ್ಗೆ ನೋಡೋಣಂತ್ರಿ. ಈಗ ವೈಸ್ ಚಾನ್ಸಲರ್ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅದ ರೀ, ಹೌದ್ರಾ ರೀ? ಈಗ ಇದು ಯಾವಾಗ ಓಪನ್ ಆಯ್ತು ಹೇಳ್ರಿ, ನಾವೊಂದು ಅಲ್ಲಿರುವಂತ ಆಯ್ಕೆ ಮಾಡ್ಕೊಂಡಾಗ್ರಿ. ಎಕ್ಸಾಂಪಲ್ ಈಗ PhD ಪ್ರೋಗ್ರಾಮ್ ಬಗ್ಗೆ ನೋಡ್ಬೇಕಾಗ್ಯದ್ರಿ, ಅದು ಕ್ಲಿಕ್ ಮಾಡಿದ್ರೆ ಸೇಮ್ ಅದ್ರಂಗೆ, ಹೌದ್ರಾ? ಯಾವ್ಯಾವ ಅದಾವ ಅಂತ ಅನ್ನದ್ರಿ, ಹೌದ್ರಾ ರೀ?
ಸೊ ಅಂದ್ರೆ ಇದು ಏನ್ ಹೇಳ್ಕೊಡ್ತಂದ್ರೆ ಇಲ್ಲಿ ನೋಡ್ರಿ, ಇದಾದ ಇಲ್ಲಿ ಏನಾದ್ರೂ ಕ್ಲಿಕ್ ಮಾಡೋಕೆ ಬರ್ತದ, ಬರಂಗಿಲ್ರಿ. ಎಕ್ಸಾಂಪಲ್ ಈಗ ಇಲ್ಲಿ ಬರ್ತೀನಿ, ಇಲ್ಲಿ ಏನಿಲ್ಲ ನೋಡ್ರಿ ಲಿಂಕ್ ರೀ, ಹೌದಾ ರೀ. ಅದೇ ಎಲ್ಲೋ ಒಂದ್ ಕಡೆ ಬಂದಾಗ ಕೆಲವೊಂದ್ ಕಡೆ ಲಿಂಕ್ ಇರ್ತದ, ಅದನ್ನ ಕ್ಲಿಕ್ ಮಾಡಿದಾಗ ಅಷ್ಟೇ ಹೊಸ ಪೇಜ್ ಅನ್ನ ಓಪನ್ ಆಗ್ತಿರ್ತದ. ಸೊ ಈ ತರ ಹ್ಯಾಂಡ್ ಬಂತಂದ್ರೆ ಏನ್ ತಿಳ್ಕೊಬೇಕು ನಾವ್ರಿ, ಈ ಒಂದು ಹೆಸರಿಗೆ ಲಿಂಕ್ ಅದ ಅಂತ ಅರ್ಥ ರೀ. ಈಗ ಇದ್ರಂಗೆ ನನಗೆ ಮಾಡ್ಬೇಕಾಗ್ಯದ ಎಲ್ಲಿ ಅಂದ್ರೆ ವರ್ಡ್ ಡಾಕ್ಯುಮೆಂಟ್ ನ ಮಾಡ್ಬೇಕಾಗ್ಯದ, ಹೌದಾ ರೀ. ಸೊ ವರ್ಡ್ ಡಾಕ್ಯುಮೆಂಟ್ ನ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವೇನ್ ಆಯ್ಕೆ ಮಾಡ್ಕೋಬೇಕ್ರಿ, ಯಾವದ್ರಿ ಇನ್ಸರ್ಟ್ ನಾಗಿರುವಂತಹ ಹೈಪರ್ ಲಿಂಕ್ ರೀ. ಸ್ವಲ್ಪ ಗೊತ್ತಿರ್ಬೇಕ್ರಿ, ಹೈಪರ್ ಲಿಂಕ್ ಎನ್ನುವ ಆಯ್ಕೆ ಎದಕ್ ಆಯ್ಕೆ ಮಾಡ್ತಾರಂತ ಎಕ್ಸಾಮ್ದಾಗ ಬಹಳ ಸಲ ಬಂದ್ ಹೋಗ್ಯದ್ರಿ. ಎದಕ್ಕಂದ್ರೆ ಪ್ರಸ್ತುತ ಡಾಕ್ಯುಮೆಂಟ್ ನಿಂದ ವರ್ಡ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರಿ, ಪ್ರಸ್ತುತ ಡಾಕ್ಯುಮೆಂಟ್ ನಿಂದ ಇನ್ನೊಂದು ಯಾವ್ದಾದ್ರು ಫೈಲ್ಗೆ ಲಿಂಕ್ ಮಾಡಲು ಆಯ್ಕೆ ಮಾಡುವಂತ ಆಯ್ಕೆನೇ ಯಾವ್ದಾಗಿರ್ತರಿ, ಹೈಪರ್ ಲಿಂಕ್ ರೀ. ಸೊ ಈಗ ಅದನ್ನ ಪ್ರಾಕ್ಟಿಕಲಿ ನೋಡ್ಬೇಡ್ರಿ. ಎಕ್ಸಾಂಪಲ್ ಈಗ ಇಲ್ಲಿ ಲಿಂಕ್ ಕೊಡ್ತೀನಿ, ಇಲ್ಲಿ ನನಗೇನ್ ಬೇಕಾದಂದ್ರೆ ಪಿಕ್ಚರ್ ಬಗ್ಗೆ ಅಥವಾ ಇನ್ಸರ್ಟ್ ಟ್ಯಾಬ್ ಬಗ್ಗೆ ನನಗೆ ಮಾಹಿತಿ ಬೇಕಾಗ್ಯದ್ರಿ. ಅದ್ರಾಗ ಇಲ್ಲಿ ನಾನು ಏನ್ ಮಾಡ್ತೀನಿ, ಪದೇ ಪದೇ ಅದನ್ನ ಟೈಪ್ ಮಾಡದೆ ಆ ಒಂದು ಫೈಲ್ ಅನ್ನ ಲಿಂಕ್ ಕೊಡ್ತೀನಿ ರೀ. ಲಿಂಕ್ ಕೊಡಕ್ಕೆ ಏನ್ ಮಾಡ್ಬೇಕು, ಈಗ ಇನ್ಸರ್ಟ್ ಕೊಡ್ಬೇಕ್ರಿ. ನೀವು ಕರ್ಸರ್ ಎಲ್ಲಿ ಇಟ್ಟಿರ್ತೀರಿ ಅದೇ ಜಾಗದಾಗ ಆ ಒಂದು ಲಿಂಕ್ ಅನ್ನ ಇನ್ಸರ್ಟ್ ಆಗ್ತದ್ರಿ. ಇನ್ಸರ್ಟ್ ಕೊಟ್ಟು ನಾನು ಏನಂತೀನಿ, ಹೈಪರ್ ಲಿಂಕ್, ಹೌದ್ರಾ ರೀ. ಇದನ್ನ ತಗೊಂಡು ಇಲ್ಲಿ ಎಲ್ಲಿ ಅದ ಫೈಲ್ ಅನ್ನ ಹುಡುಕ್ಬೇಕ್ರಿ. ಅದಕ್ಕೆ ನಾವು ಪಾತ್ ಅಂದಿದ್ದೇವೆ, ಎಲ್ಲಿ ಸೇವ್ ಮಾಡಿವ್ರಿ ಅದನ್ರಿ, ಡೆಸ್ಕ್ಟಾಪ್ ನಲ್ಲಿ. ಇಲ್ಲಿ ಎಲ್ಲರ ಡೆಸ್ಕ್ಟಾಪ್ ಕಾಣತ್ತದ್ರೆ ಇಲ್ಲಿ ಅದ ರೀ. ಫೈಲ್ ಹೆಸರು ಏನೈತ್ರಿ, ಇನ್ಸರ್ಟ್ ಅಂತಾನೆ ಐತ್ರಿ, ಹೌದ್ರಾ ರೀ. ಕನ್ಫ್ಯೂಷನ್ ಆಗ್ತಿತ್ತಂದ್ರೆ ಇಲ್ಲಿ ಅಂತ ಟೈಪ್ ಮಾಡೋಣ್ರಿ. ಬಂತು ನೋಡ್ರಿ, ಅದನ್ನ ಓಕೆ ಅಂದ್ಬಿಡೋಣಂತ್ರಿ. ಇಲ್ಲಿ ನೋಡ್ರಿ, ನೀವು ಕಾಮನ್ ಆಗಿ ನೋಡಿರ್ಬೋದ್ರಿ, ಲಿಂಕ್ ಆಲ್ಮೋಸ್ಟ್ ಹಿಂಗೆ ಬಂದಿರ್ತಾವ, ಬ್ಲೂ ಕಲರ್ ನಾಗ ಇರ್ತಾವ್ರಿ ಲಿಂಕ್ ಗಳೆಲ್ಲ ರೀ. ಸೊ ಇಲ್ಲಿ ಅದ ರೀ, ಇದನ್ನೆಲ್ಲ ಸಂಪೂರ್ಣ ಇದು ಏನಂತಂದ್ರೆ ಇದು ಪಾತ್ ಅಂತ ಕರಿತೀವಿ ಎಲ್ಲಾರ ಅಂತ ಹೇಳ್ರಿ. ಸೊ ಈಗ ನಾನು ಸುಮ್ಮನೆ ಅದ್ರ ಮೇಲೆ ಹೋಗಿದ್ರೆ ಏನಾಗ್ತಿತ್ತು ಅಂದ್ರೆ ಇದೇ ತರ ಕಸ ಬರ್ತಾರಿ, ಬಟ್ ಅದ ಹ್ಯಾಂಡ್ ಲಿಂಕ್ ಬರಂಗಿಲ್ರಿ. ಅವಾಗ ಏನ್ ನೋಡ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಇಟ್ಕೋಬೇಕ್ರಿ. ಬಂದ್ರೆ ಲಿಂಕ್ ಇದ್ರ ಸಿಂಬಲ್ ರೀ ಬರ್ಲತ್ತದ್ರೆ ರೀ. ಸೊ ಇದು ಬಂದಂದ್ರ ಅರ್ಥ ಲಿಂಕ್ ಆಗ್ಯಾರ ಅಂತ ಅರ್ಥ ರೀ. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ರೀ, ಎಸ್ ಅನ್ಬೇಕ್ರಿ. ಈಗ ಏನಂತ ಓಕೆ ಅಂದ್ರೆ ನಮ್ಮಲ್ಲಿ ಎರಡು ಅದಾವ್ರಿ, MS ವರ್ಡ್ ಅಪ್ಲಿಕೇಶನ್ ಯೂಸ್ ಮಾಡೋಕಾಗಿತ್ತು ಅಂದ್ರೆ ಎರಡು ವಿಧ ಮಾಡ್ತೀನಿ ರೀ ನಾನು. ಒಂದು ಓಪನ್ ಆಫೀಸ್ ಅಂತ ಅದ ರೀ. ಸೊ ಅದನ್ನ ಇಲ್ಲಿ ಯಾವ್ದಂದ್ರೆ ವರ್ಡ್ ಪ್ಯಾಡ್ ನಾಗ ಓಪನ್ ಆಗ್ಯದ ನೋಡ್ರಿ. ಅದನ್ನ ಬಂದದ್ರೆ ಸರ್ ಇದ್ರಾಗ ಏನಂದ್ರೆ ಇಮೇಜಸ್ಗಳು ಕಾಣಲಾಗ್ಯ, ಹೌದಲ್ರಿ. ಅದು ಹಾಕಿದ್ ಕಾಣಲ್ಲ, ಟೇಬಲ್ ಹಾಕ್ಲಿಲ್ಲಲ್ಲ, ಟೇಬಲ್ ಹಾಕಿದ್ವಲ್ರಿ. ಸೊ ಒಟ್ನಲ್ಲಿ ಇನ್ಫಾರ್ಮೇಶನ್ ಬಂದದ, ಬಟ್ DOC ಕರೆಕ್ಟ್ ಅದ. ಇದು ಕಾಣಲಾಗ್ಯದಲ್ರಿ ಇಲ್ಲಿ. ಓಕೆ, ಸೊ ಇನ್ನೊಂದ್ಸಲ ಕೊಡುವಂತಲ್ರಿ, ಇನ್ಸರ್ಟ್ ಹೈಪರ್ ಲಿಂಕ್. ಹೈಪರ್ ಲಿಂಕ್ ಮಾಡ್ಬೇಕಾಗಿತ್ತು ಅಂದ್ರೆ ಶಾರ್ಟ್ ಕಟ್ ಕೀರಿ ಕಂಟ್ರೋಲ್ K ಅಂತ್ರಿ. ಎಕ್ಸಾಂಪಲ್ ನಾನೀಗ ಇಲ್ಲಿ ಹೋಗಿ ಕ್ಲಿಕ್ ಮಾಡ್ರು ಇಲ್ಲಿ ಮೇಲೆ ನೋಡ್ರಿ ಇನ್ಸರ್ಟ್ ಹೈಪರ್ ಲಿಂಕ್ ಅಂತ ಬರ್ಲತ್ತಲ್ಲ, ಟೈಟಲ್ ನ ಕಾಣತ್ತದ್ರೆ ರೀ ಇದು, ಹೌದ್ರಾ ರೀ. ಈಗ ಅದ್ರ ಬದಲಿ ನಾನೇನ್ ಮಾಡ್ತೀನಿ, Ctrl+K ಅಂತ ಕ್ಲಿಕ್ ಮಾಡ್ತೀನಿ ರೀ, ಅವಾಗೂ ಅದೇ ಬರ್ತದ್ರಿ, ಹೌದ್ರಾ. ಸೊ ಇಲ್ಲಿ ಬಂದು ಡೆಸ್ಕ್ಟಾಪ್ ಅಂತ ತಗೋತೀನಿ ರೀ. ಇಲ್ಲಿ ಇನ್ಸರ್ಟ್, ಈಗ ಇನ್ಸರ್ಟ್ 1 ಅಂತ ತಗೊಳ್ಳಂತ್ರಿ, ಎರಡು ಸೇಮ್ ಅದಾವಲ್ಲ. ಓಕೆ, .docx ಅದೇ ಬಂದೈತಿ. ಕ್ಲಿಕ್ ಹೈಪರ್ ಲಿಂಕ್ ನೋಡ್ಬೇಕು, ಕ್ಲಿಕ್ ಆನ್ ದೋಸ್. ಓಕೆ, ಚಲ್ ಡಾಕ್ಯುಮೆಂಟ್ ಫಾರ್ಮೆಟ್ ನಾಗೆ ಬರ್ತದೆ, ಅದನ್ನ ಲಿಂಕ್ ಆಗ್ಯದ್ರಿ. ಇಲ್ಲಿ ಏನೋ ಸ್ವಲ್ಪ ನನ್ನ ಸೆಟ್ಟಿಂಗ್ ನ ಚೇಂಜ್ ಆಗ್ಯದ ಅಷ್ಟೇ ರೀ, ಹೌದ್ರಾ ರೀ. ಇಲ್ಲಿ ಇಮೇಜ್ ಬರ್ಲತ್ತಿಲ್ಲ, ಬಟ್ ಮಾಹಿತಿ ಬರ್ಲತ್ತದ್ರೆ. ಸೊ ಒಂದು ಫೈಲ್ ನಿಂದ ಇನ್ನೊಂದು ಫೈಲ್ಗೆ ಲಿಂಕ್ ಕೊಡ್ಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ, ಹೈಪರ್ ಲಿಂಕ್ ರೀ. ಹೈಪರ್ ಲಿಂಕ್ ಬಳಕೆ ಮಾಡಬೇಕಾಗಿತ್ತು ಬಳಸುವ ಶಾರ್ಟ್ ಕಟ್ ಕೀ ಯಾವ್ದ್ರಿ, Ctrl+K ರೀ. ಓಕೆ, ನೆಕ್ಸ್ಟ್ ಇದು ಹೈಪರ್ ಲಿಂಕ್ ಅಂತ ಹೇಳ್ತೀವಿ. ಇನ್ನ ಈ ಲಿಂಕ್ಗಳಂತ ಮಾತಾಡಿದಾಗ ಈ ಒಂದು ವರ್ಡ್ ಡಾಕ್ಯುಮೆಂಟ್ ಇರ್ಬೋದು, ವರ್ಡ್ ಡಾಕ್ಯುಮೆಂಟ್ನೇ ರೀ. ಎಷ್ಟು ವಿಧಗಳ ಲಿಂಕ್ ಅದಾವ ಅಂದ್ರೆ 3 ವಿಧದ ಲಿಂಕ್ ರೀ. ಒಂದೇದ್ರಿ ಹೈಪರ್ ಲಿಂಕ್. ಹೈಪರ್ ಲಿಂಕ್ ಬಳಕೆ ಮಾಡೋಕೆ ಶಾರ್ಟ್ ಕಟ್ ಕೀ Ctrl+K ರೀ. ಈ ಹೈಪರ್ ಲಿಂಕ್ ಎದಕ್ ಬಳಕೆ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಪ್ರಸ್ತುತ ಫೈಲ್ ನಿಂದ ಮತ್ತೊಂದು ಫೈಲ್ಗೆ ಲಿಂಕ್ ಮಾಡಲು. ಸರ್ ವರ್ಡ್ ಟು ವರ್ಡ್ ಅಷ್ಟೇ ಇದ್ರೆ ಇನ್ನು ವರ್ಡ್ ಫೈಲ್ ಇದ್ದು ಎಕ್ಸೆಲ್ ಗೂ ನಾವು ಲಿಂಕ್ ಕೊಡ್ಬೋದ್ರಿ. ಎಕ್ಸಾಂಪಲ್ ಒಂದು ಎಕ್ಸೆಲ್ ಫೈಲ್ ನೋಡೋಣಂತ್ರಿ. ಎಕ್ಸೆಲ್ ಫೈಲ್ ಒಂದು ಓಪನ್ ಮಾಡೋಣ ಸುಮ್ಮನೆ, ರೈಟ್ ರೇ. ಇಲ್ಲೊಂದು ಎರಡು ದತ್ತಾಂಶ ಕೊಡೋಣಂತ್ರಿ, 2+3 ಇವಕ್ಕೆ ಎರಡಕ್ಕೂ ನಾವು ಆ್ಯಡ್ ಮಾಡಿವ ಅಂತ ಇಟ್ಕೊಳ್ಳೋಣಂತ್ರಿ ಸುಮ್ಮನೆ. ಓಕೆ,
ಸೊ ಇದನ್ನ ಸ್ವಲ್ಪ ಕಲರ್ ಮಾಡೋಣ ಅಂತ ನಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು, ಇದಕ್ಕೆ ಸೇವ್ ಮಾಡೋಣ ಅಂತ. ಸೇವ್ ಹೌದ್ರಾ? ಇದು ಸೇವ್ ಮಾಡೋಕೆ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಎಸ್ ರೀ. ಓಕೆ, ಸೊ ಇದನ್ನ ಸರ್ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ರೆ ಅಷ್ಟೇ ಓಪನ್ ಆಗ್ತೇನ್ರಿ. ಅದು ಕನ್ಫ್ಯೂಷನ್ ಇತ್ತಂದ್ರೆ ಡಾಕ್ಯುಮೆಂಟ್ ಮಾಡೋಣ ಅಂತ ಇದಕ್ಕೆ ಹೌದ್ರಾ ರೀ. ಡಾಕ್ಯುಮೆಂಟ್ ಇದಕ್ಕೇನು ಕೊಡೋಣ ಅಂತಂದ್ರೆ E1 ಅಂತ ಕೊಡ್ರಿ ಶಾರ್ಟ್ ನಾಕ್ರಿ, ಕೊಟ್ಟು ಸೇವ್ ಅನ್ನತ್ರಿ. ಇದು ಫೈಲ್ ಸೇವ್ ಆಗಿದ್ರೆ ಇಲ್ಲಿ E1 ಅಂತಂದ್ರೆ ರೀ. ಓಕೆ, ನೆಕ್ಸ್ಟ್ ಇದು ಕರ್ಸರ್ ಇಲ್ಲಿ ಇಟ್ಟಿನ್ರಿ. ನನಗೇನ್ ಬೇಕು ಎಕ್ಸೆಲ್ ಫೈಲ್ ಲಿಂಕ್ ಮಾಡ್ಕೊಳ್ಳೋಣಂತ್ರಿ. ಇಲ್ಲಿ ಕರ್ಸರ್ ಇಟ್ಟು ನಾನೇನ್ ಮಾಡ್ತೀನಿ ರೀ, ಅದೇ ಇನ್ಸರ್ಟ್ ಹೋಗಿ ಅಲ್ಲಿರುವಂತ ಲಿಂಕ್ಸ್ ನ ಹೋಗಿ ಯಾವ್ದೋ ಹೈಪರ್ ಲಿಂಕ್ ರೀ, ಕಂಟ್ರೋಲ್ ಪ್ಲಸ್ ಕೆ ಇದನ್ನ ಕ್ಲಿಕ್ ಮಾಡೋಣಂತ್ರಿ. ಈಗ ಅದು ಮೈ ಡಾಕ್ಯುಮೆಂಟ್ ನಾಗೇನೆ ಸೇವ್ ಮಾಡಿವ್ರಿ. ಆ ಫೈಲ್ ಹೆಸರು ಏನೈತ್ರಿ ಇ ಅಂತಿತ್ರಿ, E1 ರೀ. ಹಾ ರೀ, ಇಲ್ಲಿ ಅದ ನೋಡ್ರಿ. ಹೌದಾ? ಓಕೆ ಅಂದ್ಬಿಡನ್ರಿ. ಅದನ್ನು ಹಿಂಗೆ ಬಂತು ಅದು ಹೆಂಗದಾಗೆ. ಸೊ ಇದ್ರ ಮೇಲೂ ಸಹ ನಾ ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ ರೀ. ಕ್ಲಿಕ್ ಮಾಡಿದಾಗ ಎಸ್ ಓಪನ್ ಆಗ. ಓಕೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ನಾಗೇನೆ ಓಪನ್ ಆಗ ಅಂತ ಹೇಳಿರಿ. ಇದು ಪ್ರೋಗ್ರಾಮ್ ಈಸ್ ರೆಜಿಸ್ಟರ್ ಟು ಓಪನ್ ಆಫೀಸ್ ದಿಸ್, ತೊಂದ್ರೆ ಇಲ್ಲ, ಓಪನ್ ಆಲ್ರಿ ಬರ್ತಾನೆ ಅಂದ್ರಿ ಈಗ ಅದನ್ರಿ. ಹೌದ್ರಾ ರೀ? ನಮ್ ಲ್ಯಾಪ್ಟಾಪ್ ಹೆಂಗಾಗ್ಯದ ಅಂತಂದ್ರೆ ರೀ, ಯಾವ್ಯಾವ ಕೋರ್ಸ್ ಎಲ್ಲ ಒಂದೊಂದೊಂದೊಂದು ಅಪ್ಲಿಕೇಶನ್ ಹಾಕಿ ಚೇಂಜ್ ಆಗಿಬಿಟ್ಟೈತ್ರಿ, ಅದು ಬರ್ತದೆ ಅದು. ಓಕೆ, ಸೊ ಹಾಗಿದ್ರೆ ಗೊತ್ತಿರ್ಬೇಕು ನಮಗ ಎಕ್ಸೆಲ್ ನಲ್ಲಿ ಇರುವಂತ ಫೈಲ್ ಕೂಡ ನಾವೇನ್ ಮಾಡ್ಬೋದ್ರಿ, ಲಿಂಕ್ ಮಾಡ್ಬೋದ್ರಿ. ಪವರ್ ಪಾಯಿಂಟ್ ನಂದಿತ್ತಂದ್ರೂ ಕೂಡ ಲಿಂಕ್ ಮಾಡ್ಬೋದ್ರಿ ಸರ್. ಓಕೆ, ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇವು ಮೂರು ಒಂದೇ ಫ್ಯಾಮಿಲಿ ಅದಾವ್ರಿ. ಹೌದಲ್ರಿ? ಮೈಕ್ರೋಸಾಫ್ಟ್ ಫ್ಯಾಮಿಲಿ ಅದಾವ, ಏನೋ ಬರ್ಬೋದ್ರಿ. ಸಪೋಸ್ PDF ರೀ ಸರ್, PDF ಬರ್ತದಲ್ಲ ಯಾರಿಗೆ ಗೊತ್ತ್ರಿ? ಹೌದಲ್ರಿ? ಒಂದು PDF ನೋಡ್ಬಿಡೋಣಂತ್ರಿ. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಎಕ್ಸಾಮ್ದಾಗ ಹೆಂಗೂ ಕೇಳ್ಬೋದ್ರಿ. PDF ಅನ್ನು ಲಿಂಕ್ ಮಾಡಲು ಬಂದಾಗಿದ್ರು ಸರ್, PDF ಅಂತ ಹೇಳಿಲ್ಲ ಅಂತ ಅವತ್ತು ಆಗಿರ್ಬಾರ್ದು. ಇಲ್ಲಿ ಅದ ನೋಡ್ರಿ, ಅದು ಕ್ಲಾಸ್ 10th ಇಂಗ್ಲಿಷ್ ಬ್ಲೂ ಪ್ರಿಂಟ್ ಅಂತ ಒಂದು ಅದ ರೀ. ಹೌದ್ರಾ ರೀ? ಸೊ ನೆಕ್ಸ್ಟ್ ಇಲ್ಲೊಂದು ಲಿಂಕ್ ಕೊಡೋಣಂತ್ರಿ. ಇಲ್ಲಿ ಹೋಗಿ ಅದೇ ಇನ್ಸರ್ಟ್ ನಲ್ಲಿರುವ ಶಾರ್ಟ್ಕಟ್ ಕೀ ಏನಂದ್ರಿ, ಕಂಟ್ರೋಲ್ ಪ್ಲಸ್ ಕೆ ಅಂದಿರಿ. ಹೌದ್ರಾ ರೀ? ಇಲ್ಲಿ ಹೆಸರು 10th ಅಂತ ಇತ್ತಲ್ರಿ. ಓಕೆ, 10th. ಓಕೆ, ಇದು ಬ್ಲೂ ಪ್ರಿಂಟ್ ಅದ ರೀ. ಓಕೆ ಅಂದ್ರು ಲಿಂಕ್ ಹಂಗೆ ಬಂದಾದ್ರೆ ರೀ. ಬಟ್ ಇಲ್ಲಿ ಏನ್ ಚೇಂಜ್ ಆಗ್ಯದ ಅಂತಂದ್ರೆ ಇಲ್ಲಿ .docx ಅಂತ ಆಗಿತ್ರಿ. .docx ಇದು ಯಾವ ವಿಧದ ಫೈಲ್ ರೀ? ಡಾಕ್ಯುಮೆಂಟ್ ಫೈಲ್ ರೀ. ಅದು MS Word ಇರ್ತದ್ರಿ. .xls ರೀ, ಎಕ್ಸೆಲ್ ರೀ. ಈಗ ಇದ್ರ ಮುಂದೆ ನೋಡ್ರಿ, ಇದ್ರ ಹ್ಯಾಂಗ್ ಬಂದ್ರಿ .pdf. ಸೊ ಇವಕ್ಕೆಲ್ಲ ಏನಂತ ಕರಿತೀರಿ? .pdf, .xls, .doc ಎಕ್ಸ್ಟೆನ್ಷನ್ ಫೈಲ್ ನೇಮ್ ರೀ. ಓಕೆ, ಸೊ ಈಗ ಇಲ್ಲಿ ಬಂದು ಇದನ್ನ ಕ್ಲಿಕ್ ಮಾಡೋಣ ಅಂತ್ರಿ. PDF ಎಸ್, ಇಲ್ಲಿ ಆಗ್ಯದ ನೋಡ್ರಿ, ಬ್ಲಿಂಕ್ ಮಾಡತ್ತ ನೋಡ್ರಿ. ಹೌದ್ರಾ ರೀ? ಬಂದದ್ರಿ. ಸೊ ಇಲ್ಲಿ ಆ ಒಂದು ಫೈಲ್ ಅನ್ನು ಓಪನ್ ಆಗ್ಯದ ಅಂತ ಅರ್ಥ ರೀ. ಕ್ಲಿಯರ್ ಅದಾರ ಈಗ? ಓಕೆ, ಸೊ ನಮಗ್ ಗೊತ್ತಿರ್ಬೇಕ್ರಿ, MS Word ಡಾಕ್ಯುಮೆಂಟ್ ನಿಂದ ಕೇವಲ ವರ್ಡ್ ಡಾಕ್ಯುಮೆಂಟ್ ಅಷ್ಟೇ ಅಲ್ದೇನೆ MS Word ಇರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಅಥವಾ PDF ಆದ್ರೂ ಇರ್ಬೋದ್ರಿ. ಅವುಗಳನ್ನ ಲಿಂಕ್ ಮಾಡ್ಬೇಕಾಗಿತ್ತು ಆಯ್ಕೆ ಮಾಡುವಂತ ಆಯ್ಕೆನೇ ರೀ ಹೈಪರ್ ಲಿಂಕ್ ಅಂತ ಕರಿತೀರಿ. ಇನ್ ಎರಡನೇದು ಬುಕ್ ಮಾರ್ಕ್ ರೀ. MS Word ನಾಗ ಎಷ್ಟು ವಿಧದ ಲಿಂಕ್ ಇದಾವ ಅಂದ್ರೆ 3 ವಿಧ ಅದಾವ್ರಿ. ಒಂದನೇದ್ರಿ ಹೈಪರ್ ಲಿಂಕ್. ಹೈಪರ್ ಲಿಂಕ್ ನ ಬಳಕೆ ನಾವು ನೋಡಿದೇವಿ, ಗೊತ್ತಾಯ್ತ್ರಿ. ಇನ್ನ ಬುಕ್ ಮಾರ್ಕ್ ಅನ್ನೋದ್ರಿ. ಬುಕ್ ಮಾರ್ಕ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ರೀ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದ್ರೂ ಒಂದು ಸ್ಥಳವನ್ನ ಲಿಂಕ್ ಮಾಡಲು ಅಂತ ಹೇಳ್ತಾರ್ರಿ. ಸ್ಥಳ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ರೀ, ಎಕ್ಸಾಂಪಲ್ ಇದಿಷ್ಟು ಟೆಕ್ಸ್ಟ್ ನ ತಗೋತೀನಿ ರೀ. ಈಗ ಇದನ್ನ ನಾನು ನಕಲು ಮಾಡ್ತೀನಿ ರೀ, ಕಾಪಿ ಮಾಡ್ಬೇಕಾಯ್ತು. ಏನಂತೀರಿ? ಶಾರ್ಟ್ಕಟ್ ಕೀ ಹೇಳ್ರಿ ನನಗೆ, ಕಂಟ್ರೋಲ್ ಪ್ಲಸ್ ಸಿ ರೀ. ಈಗ ಇದನ್ನ ಪೇಸ್ಟ್ ಮಾಡಕ್ರಿ, ಕಂಟ್ರೋಲ್ ಪ್ಲಸ್ ವಿ ರೀ. ಈಗ ಹೊಸ ಇನ್ನೊಂದು ಪೇಜ್ ಇನ್ಸರ್ಟ್ ಮಾಡೋಕೆ ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ ಎಂಟರ್ ರೀ. ಈಗ ಹೊಸ ಪೇಜ್ ನಾಗ ನಾನು ಪೇಸ್ಟ್ ಮಾಡೋಕಾಗಿತ್ತಂದ್ರೆ ರೀ, ಹೊಸ ಪೇಜ್ ನಾಗ ನಾನು ಪೇಸ್ಟ್ ಮಾಡೋದ್ರಿ, ಮೊದಲಿನ ಪೇಜ್ ಅಲ್ರಿ, ಕಂಟ್ರೋಲ್ ಪ್ಲಸ್ ವಿನೇ ರೀ. ನಾ ಕನ್ಫ್ಯೂಷನ್ ಮಾಡತ್ತೀನಿ ನಿಮ್ಗೆ. ಹೌದ್ರಾ ರೀ? ಹೊಸ ಪೇಜ್ ಅನ್ನ ಇನ್ಸರ್ಟ್ ಮಾಡಿ ಪೇಸ್ಟ್ ಮಾಡೋಕಾಗಿತ್ತಂದ್ರೆ ಅದನ್ನೇ ರೀ. ಸರ್ ಇದನ್ನೆಲ್ಲ ವೈದಿಗೆ ಇಲ್ಲಿ ಕ್ಲೋಸ್ ಮಾಡ್ರಿ ಸರ್, ನೋಟ್ ಪ್ಯಾಡ್ ಓಪನ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ರಿ, ಅಲ್ಲೂ ಅದೇ ಬರ್ತದೆ. ಹೌದಲ್ರಿ? ಹಾಗಾದ್ರೆ ಕಾಪಿ ಮಾಡೋದು ತಾತ್ಕಾಲಿಕ ಎಲ್ಲಿ ಸೇವ್ ಆಗಿತ್ರಿ? ಕ್ಲಿಕ್ ಬೋರ್ಡ್ ನಾಗ್ರಿ. ಎಲ್ಲಿ ತನ ಇರ್ತದ್ರಿ ಅದ್ರಾಗ್ರಿ? ನಾವ್ ಇನ್ನೊಂದು ಕಾಪಿ ಮಾಡತಾನ ರೀ, ಇಲ್ಲ ಅಂದ್ರೆ ಕಂಪ್ಯೂಟರ್ ಆಫ್ ಮಾಡತಾನ ರೀ ಸರ್. ಓಕೆ, ಸೊ ಇದ್ರಾಗ ಯಾವ್ದಂದ್ರಿ ಕ್ವಿಕ್ ಸ್ಟೈಲ್ ಗ್ಯಾಲರಿ. ಈಗ ಟೋಟಲ್ ಎಷ್ಟು ಪೇಜ್ ಅದಾವ್ರಿ? 7 ಪೇಜ್ ಅದಾವ್ರಿ, 7 ಪೇಜ್ ಅದಾವ್ರಿ. 7 ಪೇಜ್ ನಲ್ಲಿ ನಾ ಎಷ್ಟನೇ ಪೇಜ್ ನಾಗಿದ್ದೀನಿ ರೀ? 6th ಪೇಜ್ ನಾಗಿದ್ದೀನಿ. ಈಗ 6th ಪೇಜಿಗೆ ಒಂದು ನಾನು ನಿಖರವಾಗಿ ಇದನ್ನ ಪದೇ ಇಲ್ಲಿ ಬರ್ಬೇಕಾಗಿರ್ತದೆ. ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್ ಅದ ಲಿಂಕ್ ಮಾಡ್ಕೋಬೇಕಾಗಿದ್ರೆ, ಲಿಂಕ್ ಮಾಡ್ಬೇಕಾಗಿದ್ರೆ ಸೆಲೆಕ್ಟ್ ಮಾಡೇಬೇಕಂತಿಲ್ರಿ. ಜಸ್ಟ್ ನೀವು ಕರ್ಸರ್ ಇಟ್ಟು ಆಮೇಲೆ ಕರ್ಸರ್ ನೋಡ್ರಿ ನಾ ಎಲ್ಲಿಟ್ಟಿನಿ,
ಕೆ ಮತ್ತು ಎಸ್ ಗಳ ಮಧ್ಯೆ ಇಟ್ಟಿನ್ರಿ, ಕ್ವಿಕ್ ಸ್ಟೈಲ್ ಅನ್ನೋದ್ರ ಮಧ್ಯೆ ಇಟ್ಟಿನ್ರಿ. ಈಗ ನಾನು ಎಲ್ಲಿಗೆ ಹೋಗ್ತೀನಿ, ಇಲ್ಲಿ ಇಟ್ಬಿಟ್ಟು ನಾನು ಬುಕ್ ಮಾರ್ಕ್ ಅಂತ ಹೋಗ್ತೀನಿ. ಅದಕ್ಕೊಂದು ನೇಮ್ ಕೊಡ್ಬೇಕ್ರಿ, ಏನಾರ ನೇಮ್ ಕೊಡ್ರಿ. ಸರ್ ನಾವು ಸೆಂಟರ್ ಹೆಸರೇ ಕೊಡೋಣ ಅಂತ್ರಿ, ರಾಜ್ ಅಂತ ಕೊಡೋಣ, ಕೊಟ್ಟು ಆಡ್ ಅನ್ನೋಣ. ಈಗ ಇಲ್ಲಿಂದ ಆಡ್ ಆಯ್ತ್ರಿ, ಲಿಂಕ್ ಆಯ್ತು ಈಗ. ಸೊ ಈಗ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಬೇರೆ ಯಾವ್ದೋ ಪೇಜ್ ನಲ್ರಿ. ನಾನು ಈಗ ಲಿಂಕ್ ಕೊಟ್ಟಿದ್ದೆ ಯಾವ್ದು ಪೇಜ್ ರೀ, 6ನೇ ಪೇಜ್. ಸಪೋಸ್ ಆ ಪೇಜ್ ಮರ್ತು ಹೋಗಿನ ಅಂತ ಇಟ್ಕೊಳ್ಳೋಂತ್ರಿ. ನನಗೆ ಇಲ್ಲೆಲ್ಲೋ ಏನೋ ಕೆಲಸ ಮಾಡ್ತಾ ಇದ್ದೆ, ನನಗೆ ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗ್ಬೇಕಾಗಿದ್ರಿ. ಅದನ್ನ ಹುಡ್ಕಾಡ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಅವಾಗ ಏನ್ ಮಾಡ್ತೀನಿ ರೀ, ಇದೇ ಬುಕ್ ಮಾರ್ಕ್ ಹೋಗಿ ಇಲ್ಲಿ ನಾ ಸೇವ್ ಮಾಡ್ಕೊಂಡ್ ಬಂದಿನ್ರಿ, ಅದನ್ನ ಕ್ಲಿಕ್ ಮಾಡ್ಬೇಕು, ಜಸ್ಟ್ ಗೋ ಟು ಅಂದ್ಬಿಡ್ಬೇಕ್ರಿ. ನಮ್ ಕರ್ಸರ್ ಅಲ್ಲೇ ಬಂದು ನಿಂತಿರ್ತದ್ರಿ. ನಿಂತದ್ರೆ ಅದು ಇನ್ನ ಕನ್ಫರ್ಮೇಶನ್ ಅಂದ್ರೆ 6ನೇ ಪೇಜ್ ನಲ್ಲಿ ಇರ್ತದೆ. ಕ್ಲಿಯರ್ ಅದಾರೆ? ಸೊ ಬುಕ್ ಮಾರ್ಕ್ ಅನ್ನೋದು ಸಹ ಲಿಂಕ್ ರೀ. ಇದು ಹ್ಯಾಂಗ್ ಲಿಂಕ್ ಮಾಡ್ಕೊಂಡ್ರೆ ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿ ಯಾವ್ದಾದ್ರು ಒಂದು ಸ್ಥಳವನ್ನ ಲಿಂಕ್ ಮಾಡ್ತದ್ರಿ. ಯಾವ್ದ್ರಿ ಅದು? ಬುಕ್ ಮಾರ್ಕ್ ರೀ. ಹಾಗಾದ್ರೆ ಒಂದು ಫೈಲ್ ಇಂದ ಇನ್ನೊಂದು ಫೈಲ್ಗೆ ಲಿಂಕ್ ಮಾಡ್ಬೇಕಾಗಿತ್ತು, ಆಯ್ಕೆ ಮಾಡುವ ಆಯ್ಕೆ ಯಾವ್ದ್ರಿ? ಹೈಪರ್ ಲಿಂಕ್ ರೀ. ಹೈಪರ್ ಲಿಂಕ್ ಸೇರಿಸಬೇಕಾಗಿತ್ತು ಶಾರ್ಟ್ಕಟ್ ಕೀ ರೀ, Ctrl+K ರೀ. ಕ್ಲಿಯರ್ ಅದರ ಇದು ಸ್ಟೋರಿ? ಓಕೆ. ಇನ್ನ ಸೈನ್ಸ್ ಬುಕ್ ಇರ್ಬೋದು, ಸೋಷಿಯಲ್ ಬುಕ್ ಇರ್ಬೋದು, ನಾವು ಏನ್ ಕಲ್ತೀವಿ ಅಂತಂದ್ರೆ ಒಂದು ಯಾವ್ದಾದ್ರು ವಿಷಯದ ಬಗ್ಗೆ, ಎಕ್ಸಾಂಪಲ್ ಈಗ ಹೃದಯ ಅಂತದ್ರಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನ್ರಿ. ಅದು ಕೊಟ್ಟ ಮೇಲೆ ಅದ್ರದ್ದು ಇಮೇಜ್ ಏನ್ ಮಾಡಿರ್ತಾನೆ ಅಂತಂದ್ರೆ ಚಿತ್ರ 1.2 ಅನ್ನ ನೋಡಿ ಅಂತ ಕೊಟ್ಟಿರ್ತಾನೆ, ರೆಫರೆನ್ಸ್ ಕೊಟ್ಟಿರ್ತಾನೆ ನೋಡಿರಿ. ಅಥವಾ ಯಾವ್ದೋ ಒಂದು ನದಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾನ್ರಿ ಸೋಷಿಯಲ್ ಬುಕ್ ನಾಗ್ರಿ. ಈ ನದಿಗಳ ಇಮೇಜ್ ಎಲ್ಲಿ ನೋಡ್ಬೇಕ್ರಿ ಅಂದ್ರೆ ಮ್ಯಾಪ್ 2ನೇ ಪೇಜ್ ನಾಗ ಇರ್ತದ್ರಿ, ಅಲ್ಲಿ ಕೊಟ್ಟಿರ್ತಾನ್ರಿ ಚಿತ್ರ 3.2 ಅನ್ನು ನೋಡಿ. ಹೌದ್ರಾ ರೀ? ಆ ತರ ಮಾಡ್ಬೇಕಾಗಿತ್ತಂದ್ರೆ ಬಳಕೆ ಮಾಡುವಂತ ಆಯ್ಕೆನೆ ಕ್ರಾಸ್ ರೆಫರೆನ್ಸ್ ಅಂತ ಕರಿತೀವಿ. ಇದು ಸಹ ಒಂದು ಬಗೆಯ ಲಿಂಕ್ ರೀ. ಇಲ್ಲಿ ಒಂದಿಷ್ಟು ಇಮೇಜ್ ಹಾಕ್ಬಿಡೋಣಂತ್ರಿ. ಇಮೇಜ್ ಗಿಂತ ಬೆಟರ್ ನಾವೇನ್ ಮಾಡೋಣ ಅಂತಂದ್ರೆ ರೀ, ಶೇಪ್ ಹಾಕೊಂಡ್ಬಿಡೋಣ. ಸೊ ಹಂಗಂದ್ರೆ ಇಮೇಜ್ ಬರ್ಲೇನ್ರಿ ಅಂತಲ್ಲ, ಇಮೇಜ್ಗೂ ಬರ್ತೈತ್ರಿ, ಶೇಪ್ ಗಳಿಗೆ ಕೂಡ ಬರ್ತೈತ್ರಿ. ಎಕ್ಸಾಂಪಲ್ ಇಲ್ಲಿ ಏನ್ ಮಾಡೋಣ ಅಂದ್ರೆ ಸರ್ಕಲ್ ಹಾಕೊಂಡ್ಬಿಡೋಣ ಅಂತ್ರಿ, ಈಸಿ ಗೊತ್ತಾಗ್ತೈತ್ರಿ. ಸೊ ಇನ್ಸರ್ಟ್, ಇಲ್ಲಿ ಬಂದು ಸರ್ಕಲ್ ಹಾಕೋತೇನ್ರಿ. ಓಕೆ, ನೆಕ್ಸ್ಟ್ ಈಗ ಇವಕ್ಕೆ ನೇಮ್ ಕೊಡ್ಬೇಕ್ರಿ. ನೇಮ್ ಕೊಡ್ಲಾದೆ ಬರಂಗಿಲ್ರಿ. ಇದಕ್ಕೆ ನೇಮ್ ಕೊಡ್ಬೇಕಾಗಿತ್ತು, ಸ್ವಲ್ಪ ಡೈರೆಕ್ಟ್ ಆಗಿ ಇಲ್ಲಿದೆ ಕೊಡಕ್ ಬರಂಗಿಲ್ರಿ. ಅರಿ ಇನ್ನೊಂದ್ ಕಡೆ ಹೋಗ್ಬೇಕಾಗ್ತದ, ಅದನ್ನೇ ಇಲ್ಲಿ ರೆಫರೆನ್ಸ್ ಅಂತ ಬರ್ತಾರಿ ಮುಂದ್ರಿ. ಹೌದ್ರಾ ರೀ? ಆ ರೆಫರೆನ್ಸ್ ಬಂದಾಗ ಇನ್ನೊಂದ್ಸಲ ರಿಪೀಟ್ ಮಾಡ್ತಂತ ಈಗ ನೋಡ್ಬೇಡಂತ್ರಿ. ಇನ್ಸರ್ಟ್ ಆಗಿರುವಂತ ಲಿಂಕ್ ಅನ್ನ ನಾನು ಇವಕ್ಕ ಅಡ್ರೆಸ್ಸಿಂಗ್ ಕೊಡ್ಬೇಕು, ಅಡ್ರೆಸ್ ಕೊಡ್ಬೇಕಾಗಿತ್ತು ಅಂದ್ರೆ ರೆಫರೆನ್ಸ್ ಕೊಡ್ಬೇಕ್ರಿ. ಇನ್ನೊಂದ್ ನೆನ್ಪಿರ್ಲ್ರಿ, ರೆಫರೆನ್ಸ್ ಅಂತ ಅಂತಿರ್ತಾರ್ರಿ. ಹೌದಾ ರೀ? ರೆಫರೆನ್ಸ್ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಯಾವ್ದಾರ ಜಾಬಿಗೆ ಹೋದ್ರೆ ಯಾರ ರೆಫರೆನ್ಸ್ ನ ಬಂದಿರಿ ಅಂತ ಕೇಳ್ತಿರ್ತಾರೆ. ಕಾಮನ್ ಗವರ್ಮೆಂಟ್ ಅಲ್ರ, ಪ್ರೈವೇಟ್ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ರೆಫರೆನ್ಸ್ ಬೇಕು. ಇಲ್ಲಿಗೆ ಬಂದು ಇಲ್ಲಿ ಕ್ಯಾಪ್ಷನ್ ಎನ್ನುವ ಆಯ್ಕೆ, ಎಲ್ಲಿ ಯಾರ ಕ್ಯಾಪ್ಷನ್ ಅಂತ ಕಾಣ್ತಾನೆ ನೋಡ್ರಿ, ಕಾಣತ್ತದ್ರೆ ರೀ? ಇಲ್ಲ ಅದ ನೋಡ್ರಿ ಕಾರಿ. ಇನ್ಸರ್ಟ್ ಕ್ಯಾಪ್ಷನ್ ಅಂತ ತಗೊಳ್ಳೋಣ. ಇಲ್ಲಿ ಏನ್ ಬರ್ತಾವಂದ್ರೆ ಒಂದಿಷ್ಟು ಆಯ್ಕೆ ಅದಾವ್ರಿ. ಯಾವ ವಿಧದ ಅಂತ ಲೇಬಲ್ ಕೊಡ್ಬೇಕ, ಯಾವ ವಿಧದ ಲೇಬಲ್ ಅದ ರೀ. ಈಗ ನಾ ಹಾಕಿರೋದೇನು ಪಿಕ್ಚರ್ ಅದನ, ಅಥವಾ ಫಿಗರ್ ಅದನ, ಅಥವಾ ಇಕ್ವೇಶನ್ ಅದನ, ಅಥವಾ ಟೇಬಲ್ ಅದರ. ನಾ ಈಗ ಹಾಕ್ಬೇಕಾಗಿರೋದು ಯಾವ್ದ್ರಿ? ಫಿಗರ್ ಅದ. ಫಿಗರ್ 1 ಅಂತ ಐತ್ರಿ. ಇದಕ್ಕೆ ನಾನು ಓಕೆ ಫಿಗರ್ ಅಂತಾನೆ ತಗೋತೀನಿ. ಓಕೆ, ಈಗ ಇಲ್ಲಿ ಫಿಗರ್ 1 ಕೊಟ್ಟೇವ್ರಿ. ಇನ್ನ ಎರಡನೇದಿಲ್ಲಿ ಬಂದ್ರಿ, ಇದು ಯಾವ ಫಿಗರ್ ಅದ್ರಿ? ಇದು ತಂತಾನೆ ಅಪ್ಡೇಟ್ ಆಗ್ಬೇಕ್ರಿ. ಯಾವ ಫಿಗರ್ ಇದು? ಫಿಗರ್ 2 ಆಗಿದಿಲ್ಲ ನೋಡ್ರಿ, ತಾನೇ ಅಪ್ಡೇಟ್ ಆಗ್ತದ್ರಿ. ಓಕೆ ಅಂದ್ರೋಣ, ಹಾಕದೆ. ಸರಿ ಸರ್. ಆಮೇಲೆ ಈಗ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲಿ ಮಾಡ್ತೀನಿ, ನೀವು ಕೊನೆ ಪೇಜಿಗೆ ಮಾಡಿದ್ರು ಬರ್ತದ್ರಿ, ಮ್ಯಾಲೆ ಮಾಡ್ಕೊಂತ ಹೋಗ್ಬೇಕಂತ ಏನಿಲ್ಲ. ಸಪೋಸ್ ಸರ್ ಲಾಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೀನ್ರಿ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಎಕ್ಸಾಂಪಲ್ ಸರ್ಕಲ್ ಅಂದ್ರೆ ಏನು, ಅದ್ರ ರೇಡಿಯಸ್ ಏನೇನು, ಒಟ್ನಲ್ಲಿ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ ಅಂತ ಇಟ್ಕೊಳ್ಳೋಣಂತ್ರಿ. ಅದನ್ನ ಇಲ್ಲಿ ಲಿಂಕ್ ಕೊಡ್ಬೇಕ್ರಿ. ಆಮೇಲೆ ಸರ್ ಅದೊಂದು ಸ್ವಲ್ಪ ಸ್ಕ್ವೇರ್ ಅದ, ರೆಕ್ಟಾಂಗಲ್ ಬಂತ್ರಿ, ಅದು ಗೊತ್ತಲಿಲ್ಲ ನನಗೆ. ಸ್ಕ್ವೇರ್ ಅದರ ನೋಡ್ಲಿಲ್ಲ ನಾನು, ಅದಕ್ಕಂದ್ರೆ ಸ್ಪೆಲ್ಲಿಂಗ್ ತಪ್ಪದ ಇದು. ಹೌದಲ್ರಿ? ಸ್ಕ್ವೇರ್ ಸ್ಪೆಲ್ಲಿಂಗ್ ಏನ್ರಿ? ಓಕೆ ರೀ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಸ್ಕ್ವೇರ್ ದಲ್ಲಿ ಇಲ್ಲಿ ಲಿಂಕ್ ಕೊಡೋಣಂತ್ರಿ, ಸರ್ಕಲ್ ಇಲ್ಲಿ ಕೆಳಗೆ ಕೊಡೋಣಂತ್ರಿ. ಇಲ್ಲಿ ಕರ್ಸರ್ ಇಡೋಣಂತ. ಈಗ ಎಲ್ಲಿ ಹೋಗ್ಬೇಕು ನಾನ್ರಿ? ಇನ್ಸರ್ಟ್ ಕ್ರಾಸ್ ರೆಫರೆನ್ಸ್, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಬೇಕ್ರಿ. ನಾ ಈಗಲ್ಲ ಯಾವ ಬಗೆಯ ಲೇಬಲ್ ಹಾಕೊಂಡಿನಂತ ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಯಾವ ಹಾಕೊಂಡಿನ್ರಿ ಅಲ್ಲಿ? ಇಲ್ಲ ಫಿಗರ್ ಹಾಕೊಂಡಿನ್ರಿ. ಕ್ಲಿಕ್ ಮಾಡ್ರಿ. ಎಷ್ಟು ಹಾಕಿ ಎಷ್ಟು ಯೂಸ್ ಮಾಡ್ರಿ ಅಷ್ಟೇ ಬಂದಿರ್ತಾವ್ರಿ. ಸಪೋಸ್ ಇನ್ನೊಂದು 4-5 ಹಾಕಿದ್ರ ಅಂದ್ರೆ 1 2 3 4 5 ಎಲ್ಲ ಬಂದಿರೋವ್ರಿ. ಈಗ ಫಿಗರ್ 1 ಏನದ? ಸ್ಕ್ವೇರ್ ಅದ ರೀ. ಅದನ್ನ ಇನ್ಸರ್ಟ್ ಮಾಡ್ತೀನಿ, ಅಲ್ಲಿ ಬಂತದು. ಓಕೆ, ಇನ್ನು ಸರ್ಕಲ್ ಎಲ್ಲದ್ರಿ? ಸರ್ ಇಲ್ಲಿ ಅದ ರೀ. ಇಲ್ಲಿ ಹೋಗಿ ಕ್ರಾಸ್ ರೆಫರೆನ್ಸ್, ಇಲ್ಲಿರುವಂತ ಫಿಗರ್ 2 ಇನ್ಸರ್ಟ್ ಕ್ಲೋಸ್ ರೀ. ಹೌದಾ? ಸೊ ಈಗ ಸದ್ಯ ಅದ್ರ ಮೇಲೆ ಹೋದ್ರೆ ಅವು ಸಹ ನಾರ್ಮಲ್ ಏನು ಇರಂಗಿಲ್ರಿ. ಎಲ್ಲಿ ತನ? ಕಂಟ್ರೋಲ್ ಹಿಡ್ಕೋಬೇಕ್ರಿ. ಈಗ ನೀವು ಕಂಟ್ರೋಲ್ ಹಿಡ್ಕೊಂಡ್ರೆ ಹ್ಯಾಂಡ್ ಬಂತ್ರಿ ರೀ, ಒಂದು ಕನ್ಫರ್ಮೇಶನ್ ಹ್ಯಾಂಡ್ ಬಂದ್ರು ಅಂದ್ರೆ ಅರ್ಥ ಲಿಂಕ್ ಅದ ಅಂತ್ರಿ ಸರ. ಕ್ಲಿಕ್ ಮಾಡ್ಬಿಡೋಣ್ರಿ ರೀ, ಫಿಗರ್ ಕೆ ಬರ್ತದೆ. ಇದು ಯಾವ ಪೇಜ್ ನ ಹಾಕಿದ್ವಿ? ಇದನ್ನ ಪೇಜ್ ನಂಬರ್ 1 ಇಲ್ಲಿಗೆ ಬಂತ್ರಿ. ಇನ್ನು ಸರ್ಕಲ್ ಮೇ ಬಿ ಸೆಕೆಂಡ್ ಪೇಜ್ ಹಾಕಿವಲ್ರಿ, 2ನೇ ಪೇಜ್ ನಾಗ ಅದ ರೀ. ಸೊ ನೋಡೋಣಂತ ಅದನ್ನು ಕೂಡ. ಈಗ ಸರ್ಕಲ್ ತರಂಗಿಲ್ಲ ನೋಡೋಣಂತ್ರಿ. ಕೆಳಗೆ ಬರ್ರಿ, ಒಂದು ಲೇಬಲ್ ಬರ್ಬೇಕು, ಇಲ್ಲಾಂದ್ರೆ ಅದು ಡೈರೆಕ್ಟ್ ಶೇಪ್ ಗೆ ಬರ್ಬೇಕ್ರಿ. ಸರ್ಕಲ್ ಇಲ್ಲಿ ಬಂದು ಕಂಟ್ರೋಲ್ ಇಟ್ಕೊಳ್ತೀನಿ ರೀ, ಕ್ಲಿಕ್ ಮಾಡ್ತೀನಿ ರೀ, ಸರ್ಕಲ್ ರೀ.
ಲಿಂಕ್ ಆಗ್ಯದ್ರೆ ರೀ ಬಂದದ್ರೆ ಸರ್ಕಲ್ ಕೆ ರೀ. ಸೊ ಇವು ಮೂರು ಬಹಳಷ್ಟು ಇಂಪಾರ್ಟೆಂಟ್ ರೀ, ಹೌದಾ? ಸೊ ಮೂರು ಬರ್ಕೊಳ್ಳೇಬೇಕು, ಎಕ್ಸಾಮ್ದಾಗ ಬರ್ತಿರ್ತಾವ. ಈ ಹಿಂದೆನೂ ಬಂದವ್ರಿ, ಮುಂದೆನೂ ಬರ್ಬೋದ್ರಿ. ರೈಟ್ ರೀ, ಬರ್ಕೊಂಡ್ಬಿಡಮ್ರಿ ಲಿಂಕ್ ರೀ. ಚಲೋ, ಈ ಹಿಂದೆ ಸೇವ್ ಮಾಡಿರೋ ವರ್ಡ್ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ Ctrl+O ರೀ. ಇನ್ಸರ್ಟ್ ನಾಗೆ ಬರ್ತದ್ರಿ ಇದನ್ನು ಸಹ. ಇವೆಲ್ಲ ಬರ್ದಿರಲ್ಲ. ನೆಕ್ಸ್ಟ್ ಯಾವ್ದ್ರಿ? ಇಲಿಸ್ಟ್ರೇಷನ್ ಆಗೋಣ ಬರುವಂಥದ್ದೇ ರೀ ಲಿಂಕ್ ರೀ. ಲಿಂಕ್ಸ್ ಅದಲ್ಲ, ಸಾರಿ ಲಿಂಕ್ಸ್ ರೀ, ಅದ್ರಾಗ ಬರ್ಕೊಂಡ್ಬಿಡೋಣ. ಇವು ಮೂರು ಇಂಪಾರ್ಟೆಂಟ್ ನೋಡ್ರಿ. ಈಗ ನೀವು ಲಿಂಕ್ಸ್ ಬರ್ಕೊತಿರ್ಲ, ಮೂರು ಇಂಪಾರ್ಟೆಂಟ್. ಮೊದಲನೇದು ಯಾವ್ದ್ರಿ? ಹೈಪರ್ ಲಿಂಕ್. ಓಕೆ ರೀ, ಬರ್ಕೊಂಡ್ಬಿಟ್ರಿ. ಶಾರ್ಟ್ಕಟ್ ಕೀನು ಬರ್ಕೊಂಡ್ಬಿಟ್ರಿ, ಇಂಪಾರ್ಟೆಂಟ್ ರೀ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಒಂದೆರಡು ಸ್ಟಾರ್ನ ಹಾಕೊಂಡ್ಬಿಡ್ರಿ, ಬಂದಿದ್ದದ ಪ್ರಶ್ನೆ ಭಾಷಣ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಬೇರೆ ಯಾವುದಾದರೂ ಒಂದು ಫೈಲ್ನ ಲಿಂಕ್ ಅನ್ನು ಸೇರಿಸಲು. ಕಂಟಿನ್ಯೂ ಮಾಡ್ರಿ. ಅದು ವರ್ಡ್, WORD, ವರ್ಡ್. ಅದು ವರ್ಡ್ ಇಸ್ ನಥಿಂಗ್ ಬಟ್ MS ವರ್ಡ್ ರೀ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಥವಾ PDF. ಅದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಥವಾ PDF ಬಗೆಗಿನ ಫೈಲ್ಗಳಿಗೆ ಲಿಂಕ್ ಮಾಡಲು ಉಪಯೋಗಿಸುವ ಆಯ್ಕೆ ಯಾವ್ದ್ರಿ? ಅದೇ ಹೈಪರ್ ಲಿಂಕ್ ರೀ. ಇದರ ಶಾರ್ಟ್ಕಟ್ ಕೀ ರೀ Ctrl+K. ಅದು ಬರ್ಕೊಂಡಿದೆ ರೀ. ನೆಕ್ಸ್ಟ್ ರೀ, ಇನ್ನ ಎರಡನೆಯ ಆಪ್ಷನ್ ರೀ, ಬುಕ್ ಮಾರ್ಕ್ ಬರ್ಕೊಂಡ್ಬಿಟ್ರಿ. ಓಕೆ, ಸೊ 1 ಸೆಕೆಂಡ್ ರೀ. ಈ ಹೈಪರ್ ಲಿಂಕ್ ಅಂತ ಅನ್ನೋದು MS ವರ್ಡ್ನಾಗ, ಎಕ್ಸೆಲ್ನಾಗ, ಪವರ್ ಪಾಯಿಂಟ್ನ 3 ಕಡೆ ಅವೈಲೇಬಲ್ ಅದ ರೀ. ಈ ಬುಕ್ ಮಾರ್ಕ್ ಅನ್ನೋದು ಕೆಲವೊಂದು ಕಡೆ ಬರಂಗಿಲ್ರಿ. ಇದ್ರಲ್ಲಿ ಬರ್ಕೊಂಡ್ಬಿಡ್ರಿ ಬುಕ್ ಮಾರ್ಕ್. ಬರದ್ರೆ ರೀ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಸ್ಥಳವನ್ನು ಲಿಂಕ್ ಮಾಡಲು. ಏನ್ ಮಾಡಕ್ರಿ? ಲಿಂಕ್ ಮಾಡಲು. ನೆಕ್ಸ್ಟ್ ರೀ, ಮೂರನೇದು ಯಾವ್ದ್ರಿ? ಕ್ರಾಸ್ ರೆಫರೆನ್ಸ್
ಕ್ರಾಸ್ ರೆಫರೆನ್ಸ್ ರೀ ಬರ್ಕೊಂಡ್ಬಿಡನ್ರಿ. ಇದರದ್ದು ಏನು ಉಪಯೋಗ ಅಂತ ಗೊತ್ತಾಗ್ಯದಲ್ರಿ? ಮಾಡಿವಲ್ಲ ಪ್ರಾಕ್ಟಿಕಲ್ ರೀ. ಎದಕ್ಕೆ ಯೂಸ್ ಮಾಡಿದ್ರಿ? ಯಾವ್ದಾದ್ರು ಇಮೇಜು, ಟೇಬಲ್, ಹೌದಾ, ಪಿಕ್ಚರ್ಸ್, ಅದನ್ನ ಲಿಂಕ್ ಮಾಡಕ್ಕೆ ಬರ್ಕೊಂಡ್ಬಿಟ್ರಿ. ಇದನ್ನ ಬರ್ದ್ರಿ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಈಗ ಇದು ಪ್ರಸ್ತುತ ಹೆಂಗ್ ಕೊಟ್ಟದ ಹೇಳ್ರಿ? ಆಕ್ಟಿವ್ ಡಾಕ್ಯುಮೆಂಟ್ ಅಥವಾ ಕರೆಂಟ್ ವರ್ಕಿಂಗ್ ಡಾಕ್ಯುಮೆಂಟ್. ಸರ್ ಇದ್ರ ಹಿಂದೆ ನಾವು ಇನ್ಸರ್ಟ್ ಎನ್ನುವ ಫೈಲ್ ಅನ್ನ ಸೇವ್ ಮಾಡಿದ್ವಲ್ರಿ, ಇದು ಇನ್ಸರ್ಟ್ ಅದಾರ ಮತ್ತು ಈ ಇನ್ಸರ್ಟ್ 1 ಅಂತ ಮಾಡಿದ್ವಿ. ಸರ್ ಇನ್ಸರ್ಟ್ 1 ಈಗ ನಾನು ಇದನ್ನ ಓಪನ್ ಮಾಡಿ ಕೊಡಕ್ ಆಗ್ತೈತೇನ್ರಿ? ಲಿಂಕ್ ಅದು ಸೇರ್ಸಕ್ ಆಗ್ತೈತ್ರಿ? ಇವೆಲ್ಲ ಆಗಂಗಿಲ್ರಿ. ಅದಕ್ಕೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಇಮೇಜ್ಗಳು ಅಥವಾ ಅದನ್ನ ಫೋಟೋಗಳು ಅಂತ ನಡೀತಿದ್ರಿ. ಇಮೇಜ್ಗಳು, ಟೇಬಲ್ಗಳು ಮತ್ತು ಇಕ್ವೇಷನ್ಗಳು ಅನ್ನೋದಕ್ಕಿಂತ ಗಳನ್ನು ಅಂತ ಮಾಡ್ರಿ. ಇಕ್ವೇಷನ್ಗಳನ್ನು ಇನ್ನೊಂದು ಸ್ವಲ್ಪ ಬರ್ಕೊಂಡ್ಬಿಡ್ರಿ ಅದ್ರ ಮುಂದೆ. ಇಕ್ವೇಷನ್ಸ್ಗಳನ್ನು ಯಾವ್ದಂತಂದ್ರೆ ಸೈನ್ಸ್ ಅಂದ್ರೆ ವಿಜ್ಞಾನದ ಪುಸ್ತಕ ಅಥವಾ ಸಾಮಾಜಿಕ ವಿಜ್ಞಾನದ ಪುಸ್ತಕದಲ್ಲಿನ, ಹೊಸದೇನು ಹೇಳೋದಲ್ಲ, ಸೈನ್ಸ್ ಬುಕ್ ಅಂಡ್ ಸೋಷಿಯಲ್ ಬುಕ್ ಅಷ್ಟೇ. ಅಂದ್ರೆ ವಿಜ್ಞಾನದ ಪುಸ್ತಕದಲ್ಲಿನ ಅಥವಾ ಸೋಷಿಯಲ್ ಪುಸ್ತಕದಲ್ಲಿನ ಲಿಂಕ್ಗಳ ಸೋಷಿಯಲ್ ಬುಕ್ನಾಗ ಸೈನ್ಸ್ ಬುಕ್ನಾಗ ಕೊಟ್ಟಿರ್ತಾರಲ್ರಿ, ಲಿಂಕ್ ಕೊಡ್ರಿ, ರೆಫರೆನ್ಸ್ ಅಂತ ಹೇಳ್ತಾರಲ್ರಿ. ಲಿಂಕ್ಗಳ ಪ್ರಕಾರ ಬ್ರಾಕೆಟ್ನಾಗ ರೆಫರೆನ್ಸ್ ಅಂತ ಮಾಡ್ರಿ. ಲಿಂಕ್ಗಳ ಪ್ರಕಾರ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಲಿಂಕ್ಗಳನ್ನು ಸೇರಿಸಲು ಫುಲ್ ಸ್ಟಾಪ್ ಕೊಟ್ಬಿಟ್ರಿ. ಇದು ಅರ್ಥ ಆಗಿದ್ರೆ ಏನಂತ ಬುಕ್ ಮಾರ್ಕ್ ಕ್ರಾಸ್ ರೆಫರೆನ್ಸ್ ಅನ್ನೋದು ಏನಂತಂದ್ರೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಇಮೇಜಸ್ಗಳು, ಇಕ್ವೇಷನ್ಗಳು, ಟೇಬಲ್ಗಳು ಯಾವ್ದಂತಂದ್ರೆ ವಿಜ್ಞಾನದ ಬುಕ್ದಲ್ಲಿನ ಅಥವಾ ಸೋಷಿಯಲ್ ಬುಕ್ದಲ್ಲಿನ ರೆಫರೆನ್ಸ್ಗಳಂತೆ ನಾವು ಇದನ್ನು ಲಿಂಕ್ ಮಾಡಕ್ಕೆ ಬಳಕೆ ಮಾಡುವಂತ ಒಂದು ಆಯ್ಕೆ ರೀ. ಕ್ಲಿಯರ್ ಆಗಿದ್ರೆ ರೀ? ಡೌಟ್ ಅದಾರೆ? ಶೋರ್ ಅದಾರೆ? ಬುಕ್ ಮಾಡ್ತಾರೆ ಇನ್ನೊಂದ್ಸಲ ಹೇಳಂತೀರ ರೀ? ಹೊಸ ಫೈಲ್ ಮಾಡಮ್ರಿ ರೀ? ಶಾರ್ಟ್ಕಟ್ ಕೇಳ್ತೀರಿ ದನ್ ಅಂತ ಕಂಟ್ರೋಲ್ ಪ್ಲಸ್ ಸೊ ಇಲ್ಲೊಂದು ಇಮೇಜ್ ಹಾಕೊಂಡ್ರಿ ಮೇಡಮ್ ಅವ್ರ, ಇಲ್ಲೊಂದು ಇಮೇಜ್ ಹಾಕೋಣಂತ್ರಿ ರೀ. ಎಕ್ಸಾಂಪಲ್ ಈಗ ಸರ್ಕಲ್ ಮತ್ತು ರೆಕ್ಟಾಂಗಲ್ ನೋಡಿರಿ, ಇದು ಸ್ಕ್ವೇರ್ ನೋಡಿರಿ. ಈಗ ನೀವು ಬೇರೆ ಹಾಕೋಣಂತ್ರಿ. ಎಕ್ಸಾಂಪಲ್ ಒಂದು ಸ್ಟಾರ್ ಹಾಕ್ಬಿಡೋಣಂತ್ರಿ. ಇಲ್ಲದ ಓಕೆ, ಇದೊಂದು ಸ್ಟಾರ್ ಹಾಕೋಣಂತ್ರಿ, ಇಲ್ಲೊಂದು ಹಾಕೋಣಂತ ಇನ್ಸರ್ಟ್ ಬಂದು. ಓಕೆ, ಈಗ ಇದಕ್ಕೊಂದು ಬೇಡ ಕನ್ಫ್ಯೂಷನ್ ಆಗೋದು, ಮಾತ್ರ ಟ್ರಯಾಂಗಲ್ ಹಾಕೊಂಡ್ಬಿಡೋಣ್ರಿ ರೀ. ಓಕೆ, 2 ಇಮೇಜ್ಗಳು ಅದಾವ್ರಿ. ಈಗ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಬಹಳಷ್ಟು ಇನ್ನೂ ಕೆಳಗದ ಅಂತ ಇಟ್ಕೊಳ್ಳೋಣಂತ್ರಿ. ಇಲ್ಲೆಲ್ಲೋ ಒಂದು ಕಡೆ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಟೆಕ್ಸ್ಟ್ ಇದೆ, ಅಥವಾ ಈ ಒಂದು ಸ್ಟಾರ್ ಅಂದ್ರೆ ಏನು ಅಂತ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿನ ಅಂತ ಇಟ್ಕೊಳ್ಳೋಣಂತ್ರಿ. ಸ್ಟಾರ್ ಅಂದ್ರೆ ಹಿಂಗೆ ಈ ತರ ಇಷ್ಟು ಆಂಗಲ್ ಬರ್ತೈತೆ, ಆಮೇಲೆ ಇಷ್ಟು ಏನ್ ಬರ್ತದೆ ವರ್ಟೈಸಸ್ ಬರ್ತಾವ ಅಂತ ಎಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇಟ್ಕೊಳ್ಳೋಣಂತ್ರಿ. ಸೊ ಅದನ್ನೇನ್ ನೋಡ್ಬೇಕು, ನನಗೆ ಇಲ್ಲಿ ಕ್ಲಿಕ್ ಮಾಡೋದು ಹೋಗ್ಬೇಕು, ನಂಗೆ ಸ್ಟಾರ್ ಅನ್ನೋದನ್ನ ನೋಡ್ಬೇಕಾಗ್ಯದ್ರಿ. ಸ್ಟಾರ್ ಅಂತ ಹೇಳಿ ಕೊಟ್ಟಿದ್ರಿ. ಅಥವಾ ಸಿ ದ ಇಮೇಜ್ ಯಾವ್ದಂದ್ರೆ ಅದಕ್ಕೊಂದು ರೆಫರೆನ್ಸ್ ಕೊಡೋಣ. ಎಕ್ಸಾಂಪಲ್ 1.1 ಅಂತ ಕೊಡಮಂತ್ರಿ. ನಮ್ದು ಹ್ಯಾಂಗ್ ಬುಕ್ ಇದ್ರಾಗ ಬರ್ತಲ್ರಿ ಪುಸ್ತಕದಾಗ, ಅದೇ ತರ ಕೊಡಮಂತ್ರಿ. ಅಥವಾ ಇಲ್ಲಿ ಇನ್ನೊಂದು ಕೊಡೋಣ ಅಂತ ಏನಂದ್ರೆ ರೀ, ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿರೋದು ಕೊಡ್ರಿ, ಯಾವುದು ಟ್ರಯಾಂಗಲ್ ಬಗ್ಗೆ ರೀ. ಅಲ್ಲೇನ್ ಮಾಡ್ತಾನಂತಂದ್ರೆ ಈ ತರ ಕೊಟ್ಟಿರ್ತಾನ್ರಿ, ರೆಫರ್ ಇಮೇಜ್ ಅಂತ ಕೊಟ್ಟು ಅಲ್ಲಿ 1.2 ಅದಂತ ಇಟ್ಕೊಳ್ಳಮಂತ್ರಿ. ಎಕ್ಸಾಂಪಲ್ ಇದ್ರದ್ರಿ. ಇದಕ್ಕೆ ಏನ್ ಮಾಡ್ಬೇಕು ನಾನಂದ್ರ ಇಲ್ಲಿ ಕರ್ಸರ್ ಇಟ್ಟು
ಈಗ ಎಲ್ಲಿಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಹೋಗಿ ಹೆಸರು ಕೊಡ್ಬೇಕ್ರಿ, ಲೇಬಲ್ ಮಾಡ್ಬೇಕು ನನಗೆ. ಇಲ್ಲಿ ಅದಲ್ರಿ, ಇದಕ್ಕೆ ಇಲ್ಲಿ ಕರ್ಸರ್ ಇಟ್ಕೊಡ್ರಿ. ಇಲ್ಲಿದಾದ್ಮೇಲೆ ಎಲ್ಲಿ ಹೋಗ್ಬೇಕು ನನಗಂದ್ರೆ ರೆಫರೆನ್ಸ್ ಹೋಗ್ಬೇಕ್ರಿ. ಇಲ್ಲಿ ಕ್ಯಾಪ್ಷನ್ ಅಂತ ಆಪ್ಷನ್ ಅದ ರೀ, ಇಲ್ಲಿ ಅದರ ರೀ ಇನ್ಸರ್ಟ್ ಕ್ಯಾಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರಿ. ಇಲ್ಲಿ ಏನ್ ಬೇಕಾದ್ರೆ ಫಿಗರ್ಸ್ ಗಳಿದಾವ, ಫಿಗರ್ ಅಂತ ಅಚಾನಕ್ ಟೇಬಲ್ ಇತ್ತ ಟೇಬಲ್ ರೀ. ಓಕೆ ಅನ್ಬಿಡೋಣಂತ್ರಿ. ಇದಕ್ಕೆ ತಂತಾನೆ ಅಪ್ಡೇಟ್ ಆಗಿರುತ್ತೆ. ಮತ್ತೆ ಕ್ಯಾಪ್ಷನ್ ಅಂತ ಹೋದ್ರೆ ಅಂದ್ರೆ ಫಿಗರ್ 2 ಆಗ್ಯದ್ರಿ. ಓಕೆ ರೀ. ನೆಕ್ಸ್ಟ್ ಇದಕ್ಕೆ 1.1 ಅನ್ಕೊಳಮಂತ 1.2 ಅನ್ಕೊಳಮಂತ್ರಿ. ಸೊ ಇಲ್ಲಿ ಬಂದು ಎಲ್ಲದವ ಇಲ್ಲ ಅದ ನೋಡ್ರಿ, ಯಾವ್ದಕ್ಕಿದ್ದು ರೀ ಸ್ಟಾರ್ಗೆ ರೀ. ಇಲ್ಲಿ ಕರ್ಸರ್ ಇಡ್ತೀನಿ, ಇನ್ಸರ್ಟ್ ಹೋಗ್ತೀನಿ, ಕ್ರಾಸ್ ರೆಫರೆನ್ಸ್ ಅಂತೀನ್ರಿ. ಅಲ್ಲಿ ಆಯ್ಕೆ ಅವು ಎರಡೇ ಬಂದವ್ರಿ. ಈಗ ಇದನ್ನ ಇನ್ಸರ್ಟ್ ಅಂತೀನ್ರಿ, ಕ್ಲೋಸ್ ರೀ. ಏನ ಈ ಒಂದು ರೆಫರೆನ್ಸ್ ಯಾವ್ದದ್ರಿ ಟ್ರಯಾಂಗಲ್ ಅದ ರೀ. ಇಲ್ಲಿ ಹೋಗ್ತೀನಿ, ಕ್ರಾಸ್ ರೆಫರೆನ್ಸ್ ಅಂತೀನ್ರಿ, ಇಲ್ಲಿ ಫಿಗರ್ 2 ಇನ್ಸರ್ಟ್ ಅಂದ್ಬಿಡನ್ರಿ, ಕ್ಲೋಸ್. ಈಗ ಇದು ಸುಮ್ಮನೆ ಹೋದ್ರೆ ಅದು ವರ್ಕ್ ಆಗಂಗಿಲ್ರಿ. ಇಲ್ಲಿ ಏನ್ ನೋಡ್ರಿ ಕಂಟ್ರೋಲ್ ಹಿಡ್ಕೋತೀನಿ. ಈಗ ಇದನ್ನ ಲಿಂಕ್ ಹ್ಯಾಂಡ್ ಬಂದ್ರಿ, ಈಗ ಕ್ಲಿಕ್ ಮಾಡ್ತೀನಿ, ಆ ಟ್ರಯಾಂಗಲ್ ಬಂದಿರ್ತದೆ. ಈಗ ಎರಡನೇದ್ರಿ ಇನ್ನೊಂದು ಯಾವ್ದು ಹಾಕಿದೇವ ಅಂತಂದ್ರೆ ರೀ ಫಸ್ಟ್ ಸ್ಟಾರ್ ಐತ್ರಿ. ಈಗ ಇಲ್ಲಿ ಕ್ಲಿಕ್ ಮಾಡೋದಂತಂದ್ರೆ ರೀ ಈ ಸ್ಟಾರ್ ಬಂದಿರ್ತೈತೆ. ನಿಮ್ಗೆ ಅವಾಗ ಹೇಳಿದ್ದೆ, ಒಂದು ಇದನ್ನ ಸೆಲೆಕ್ಷನ್ ಆಗ್ಬೋದ್ರಿ, ಇಲ್ಲಾಂದ್ರೆ ಆ ಒಂದು ಹೆಸರಲ್ಲಿ ಲೇಬಲ್ ಏನ್ ಹಾಕಿರಿ ಅಲ್ಲಿ ಬಂದು ಕರ್ಸರ್ ನಿಂತಿರ್ತದೆ. ಕ್ಲಿಯರ್ ಅದ ರೀ? ಕ್ರಾಸ್ ರೆಫರೆನ್ಸ್ ಹೇಳಿದ್ರೆ ಇನ್ನ ಕನ್ಫ್ಯೂಷನ್ ಅದ ರೀ. ನೀವು ರೆಫರೆನ್ಸ್ ಅಂದ್ರಲ್ಲ ಅದಕ್ಕೆ ಓಕೆ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಚಲೋ ಬುಕ್ ಮಾಡ್ಬೇಕಾಗಿದ್ರೆ ಈಗ ಬುಕ್ ಮಾಡ್ಬೇಕಾದ್ರೆ ನಾನೀಗ ಒಂದಿಷ್ಟು ಪೇಜ್ ಇಲ್ಲಿ ಒಂದಿಷ್ಟು ಟೆಕ್ಸ್ಟ್ ಹಾಕಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ನಾನು ಎಷ್ಟು ಪೇಜ್ ಹಾಕಿನ್ರಿ ಹೇಳ್ಬೋದಾ? ಯಾವ ಬಾರ್ಲಿಂಗ್ ಗೊತ್ತಾಗತ್ತೀ? ಸ್ಟೇಟಸ್ ಬಾರ್ಲಿಂಗ್. ಈಗ ಎಷ್ಟು ಅದಾವ್ರಿ? 7 ಅದ. 7 ಪೇಜ್ನಾಗ ನಾ ಎಷ್ಟನೇ ಪೇಜ್ನಾಗ ಇದ್ದೀನ್ರಿ? 6ನೇ ಪೇಜ್ನಾಗ ಇದ್ದೀನ್ರಿ. ಈಗ ನನಗೇನು ಬೇಕಾಗ್ಯದ ಸ್ವಲ್ಪ ಕನ್ಫ್ಯೂಷನ್ ಆಗಬೇಡ್ರಿ. ಈಗ 7ನೇ ಪೇಜ್ಗೆ ತಗೊಳ್ಳೋಣ. 7ನೇ ಪೇಜ್ನಾಗ ಇದನ್ನೇ ಇಂಪಾರ್ಟೆಂಟ್ ಅದ ಅಂತ ಇಟ್ಕೊಳ್ಳೋಣಂತ್ರಿ. ಯಾವ್ದಂದ್ರೆ ಇದೇ ಲಿಂಕ್ ಇಂಪಾರ್ಟೆಂಟ್ ಅದ ಅಂತ ಇಟ್ಕೊಳ್ಳೋಣ. ಇಲ್ಲಿ ಬೇಕಾದ್ರೆ ಸ್ವಲ್ಪ ಕಲರ್ ಮತ್ತೆ ಸರ್ ನೀವು ಕಲರ್ ಮಾಡಿದಕ್ಕೆ ಲಿಂಕ್ ಆಗ್ಯದ ಅಂತ ಅನ್ಬಾರ್ದ್ರಿ, ಹೌದಾ? ಇಲ್ಲ ಇರ್ಲಿ ಬಿಡ್ರಿ, ಅಲ್ಲಿ ಫಿಗರ್ ಅಂತ ಹಾಕಿವಲ್ಲ ಹಂಗಿದ್ರು ಇದೇ ಲೈನ್ನಾಗ ನಾನು ಮುಂಚೆ ಎಲ್ಲಿ ಕೊಡ್ತೀನಿ ಅಂದ್ರೆ W ಅನ್ನೋದ್ರ ಹಿಂದ್ಗಡೆ ನಾ ಕರ್ಸರ್ ಇಡ್ತೀನಿ, ಹೌದಾ? ಇಲ್ಲಿ ಏನ್ ಮಾಡ್ತೀನಿ, ನನಗೆ ಇಲ್ಲಿಗೆ ಹೋಗ್ತೀನಿ. ಈಗ ಇದೇ ಇನ್ಸರ್ಟ್ ನಲ್ಲಿ ಬರುವ ಲಿಂಕ್ ನ ಆಪ್ಷನ್ ಅಲ್ಲಿ ಬುಕ್ ಮಾರ್ಕ್ ಎನ್ನುವ ಆಯ್ಕೆಗೆ ಹೋಗ್ತೀನಿ. ಈಗ ಇದಕ್ಕೊಂದು ಹೆಸರು ಕೊಡೋದ್ರಿ, ಏನಂತಂದ್ರೆ ರೀ ಫಾರ್ ಎಕ್ಸಾಂಪಲ್ ಸ್ಟಾರ್ ಅಂತ ಕೊಡೋಣಂತ್ರಿ. ಕೊಟ್ಟು ಆಡ್ ಅಂತೀನ್ರಿ, ಮುಗಿತ್ರಿ. ಈಗ ಇಲ್ಲಿ ಲಿಂಕ್ ಆಗ್ಯದ್ರಿ. ಇನ್ನೊಂದು ತಗೊಳಂತ್ರ ಒಂದೇ ಆದ್ರೆ ಮತ್ತೆ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು. ಇದ್ರಾಗ ಇನ್ನೊಂದು ಯಾವ್ದಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾರ ಅಂತ ಗ್ಯಾಲರಿ ಬಗ್ಗೆ ಇಂಪಾರ್ಟೆಂಟ್ ಅದ ಅಂತ ಇಟ್ಕೊಳ್ಳೋಂತ ಇಲ್ಲಿ ಕ್ಲಿಕ್ ಮಾಡ್ತೇನ್ರಿ. ಇಲ್ಲಿ ಕ್ಲಿಕ್ ಮಾಡಿ ಈ ಎಷ್ಟನೇ ಪೇಜ್ ಇದು ಇನ್ನ ಬ್ಯಾಟ ನಿಂದ್ರಿ, ಇನ್ನೊಂದ್ ಸ್ವಲ್ಪ ಮೇಲೆ ಹೋಗೋಣಂತ. ಎಷ್ಟನೇ ಪೇಜ್ ಅದ? 5ನೇ ಪೇಜ್ ಬೇಡ, 4ನೇ ಪೇಜಿಗೆ ಹೋಗೋಣಂತ್ರಿ. ಓಕೆ, 4ನೇ ಪೇಜ್ನಾಗ ಇದು ಗ್ಯಾಲರಿ ಅನ್ನೋದು ಇಂಪಾರ್ಟೆಂಟ್ ಅದ ಅಂತ ಇಟ್ಕೊಳ್ಳೋಂತ್ರಿ. ಇದು ಗ್ಯಾಲರಿ. ಓಕೆ ರೇ. ಇಲ್ಲಿ ಬಂದು ಮತ್ತೆ ಇಲ್ಲಿ ಹೋಗ್ತೀನಿ, ಲಿಂಕ್ ನಾಗಿರುವ ಬುಕ್ ಮಾರ್ಕ್ ಹೋಗ್ತೀನಿ. ಇದಕ್ಕೆ ಇನ್ನೊಂದು ಹೆಸರು ಕೊಡೋಣಂತ್ರಿ, ಹೌದ್ರಾ ರೀ? ಇನ್ನೊಂದು ಹೆಸರು ಕೊಟ್ಟು ಏನ್ ಮಾಡೋಣ, ಫಾರ್ ಎಕ್ಸಾಂಪಲ್ ಇಲ್ಲಿ ಫೋಟೋ ಅಂತ ಕೊಡ್ತೀನಿ, ಆಡ್ ಅಂತೀನಿ, ಮುಗೀತು. ಇವಾಗ ಎಷ್ಟು ಆಡ್ ಅದಾವ್ರಿ? 2 ಆಡ್ ಆಗ್ಯಾವ್ರಿ. ಈಗ ನಾನು ಎಲ್ಲೋ ಬೇರೆ ಫಸ್ಟ್ ಪೇಜ್ನಾಗು ಲಾಸ್ಟ್ ಪೇಜ್ನಾಗು ಎಲ್ಲೋ ಒಂದ್ ಕಡೆ ಇದ್ದೀರ ಅಂತ ಕೊಟ್ರೆ ನನಗೆ ಇಮಿಡಿಯೇಟ್ ಈಗ ಅದೇ ಸ್ಥಳಕ್ಕೆ ಹೋಗ್ಬೇಕಾಗ್ಯದ್ರಿ. ಇಲ್ಲಿರುವಂತ ಬುಕ್ ಮಾರ್ಕ್ ರೀ. ನಾವ್ ಆಲ್ರೆಡಿ ರೆಫರೆನ್ಸ್ ಕೊಟ್ಟಿವಿ, ಏನಂದ್ರೆ ಒಂದು ಸ್ಟಾರ್ ಅಂತ ಕೊಟ್ಟಿನಿ, 2ನೇ ಫೋಟೋ ಅಂತ ಕೊಟ್ಟೇನ್ರಿ. ಈಗ ಎಕ್ಸಾಂಪಲ್ ಸರ್ ನಾವ್ ಎಲ್ಲಿಗೆ ಹೋಗೋಣ್ರಿ? ಫೋಟೋ ಹೋಗೋಣ್ರಿ. ಇದು ಸೆಲೆಕ್ಷನ್ ಅದ, ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ಈಗ ಸ್ಟಾರ್ ಕ್ಲಿಕ್ ಮಾಡೋಣಂತ್ರಿ. ಕ್ಲಿಕ್ ಮಾಡಿ ಗೋ ಟು ಕ್ಲೋಸ್ ಮಾಡ್ರಿ. ಈ ಕಾರ್ಯ ವಿತ್ ಹಿಂದೆ ಇಟ್ಟಿನ ಅಂತ ಹೇಳಿದ್ನ ಪೇಜ್ ಯಾವ್ದ್ರಿ? 7ನೇದ್ರಿ. ಸರ್ ನೆಕ್ಸ್ಟ್ ಇನ್ನೊಂದು ಮಾಡಿದೇವ್ರಿ. ಎಷ್ಟನೇ ಪೇಜಿಗೆ ಮಾಡಿರೋದು? 4ನೇ ಪೇಜಿಗೆ. ಎದ್ರ ಹಿಂದೆ ಕರ್ಸರ್ ಇಟ್ಟಿದ್ರಿ? ಗ್ಯಾಲರಿಗಿನ್ನ ಹಿಂದೆ ಇಟ್ಟಿದ್ದೇರಿ. ಈಗ ಬುಕ್ ಮಾರ್ಕ್ ಅಂದು ಫೋಟೋ ಅಂತಂದು ಗೋ ಟು ಅಂತೇನ್ರಿ, ಕ್ಲೋಸ್ ಮಾಡಿ. ಈಗ ಬಂದವ್ರೆ ಪೇಜ್ ನಂಬರ್ 4ನೇದ್ರಿ, ಗ್ಯಾಲರಿ ಹಿಂದೆ ರೀ. ಕ್ಲಿಯರ್ ಅದ್ರೆ ಬುಕ್ ಮಾರ್ಕ್ ರೀ. ಏನಾದ್ರು ಡೌಟ್ ಅದಾವ್ರ ರೀ? ಇಲ್ರಿ? ಇಲ್ಲಂದ್ರೆ ಇದು ಬರ್ಕೊಂಡ್ಬಿಡಂಬ್ರ ರೀ.